ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯ ಕೃಪೆ ಮಾಡಿರುವ ಪೂಜ್ಯ ಸ್ವಾಮೀಜಿಯವರನ್ನು ಪರಿಚಯಿಸಿ ಸ್ವಾಗತ ಕೋರುವಂತೆ ಮಕ್ಕಳ ಸಂಘದ ಸದಸ್ಯನಾದ ಚಿರಂಜೀವಿ ಸುಹಾಸ್ HM ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಜಯರಾಮಕೃಷ್ಣ. ನಮ್ಮ ವಿವೇಕಾನಂದ ಮಕ್ಕಳ ಸಂಘದ 17ನೇ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ನಮ್ಮ ಪುಟ್ಟ ಕರೆಯನ್ನು ಮನ್ನಿಸಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ತುಮಕೂರಿನ ಮಾದಿಹಳ್ಳಿ ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿರುವ ಪರಮಪೂಜ್ಯ ಸ್ವಾಮಿ ಮಂಗಳಾತಾನಂದಜಿ ಮಹಾರಾಜ್ ಅವರು ಕೃಪೆ ಮಾಡಿರುವುದು ನಮ್ಮೆಲ್ಲರ ಸುಕೃತ. ಪೂಜ್ಯ ಸ್ವಾಮೀಜಿ ಅವರು ರಾಮಕೃಷ್ಣ ಮಹಾಸಂಘದ 13ನೇ ಅಧ್ಯಕ್ಷರಾಗಿದ್ದ ಪೂಜ್ಯ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜರಿಂದ ಮಂತ್ರದೀಕ್ಷೆ ಪಡೆದ ಪೂಜ್ಯರು 2010ರಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡೆದಿರುತ್ತಾರೆ. ಪೂಜ್ಯರು ಬೆಂಗಳೂರು, ಕೊಡಗಿನ ಪೊನ್ನಂಪೇಟೆ, ಕೋಲ್ಕತ್ತಾ ಮುಂತಾದ ರಾಮಕೃಷ್ಣ ಮಠಗಳಲ್ಲಿ ಸೇವೆ ಸಲ್ಲಿಸುತ್ತಾರೆ. ಪೂಜ್ಯ ಸ್ವಾಮೀಜಿಯವರು ಸಾವಿರಾರು ಯುವಜನರಿಗೆ ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಯುವಶಕ್ತಿಗೆ ಅವಶ್ಯಕವಾದ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಒಳಗೊಂಡ ಉಪನ್ಯಾಸ ಮತ್ತು ಕಾರ್ಯಾಗಾರಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತಾರೆ. ತನ್ಮೂಲಕ ಸಾವಿರಾರು ಯುವಜನರು ಆದರ್ಶಮಯ ಜೀವನ ನಡೆಸಲು ಸ್ಫೂರ್ತಿಯಾಗಿದ್ದಾರೆ. ನೂರಾರು ರಾಷ್ಟ್ರೀಯ ಮಟ್ಟದ ಸೆಮಿನಾರ್ಗಳಲ್ಲಿ ಭಾಗವಹಿಸಿ ಪ್ರಖ್ಯಾತರಾಗಿದ್ದಾರೆ. ನಮ್ಮ ವಿವೇಕಾನಂದ ಮಕ್ಕಳ ಸಂಘಕ್ಕೆ ಪೂಜ್ಯರು ಹಲವಾರು ವರ್ಷಗಳಿಂದ ಚಿರಪರಿಚಿತರು. ಪೂಜ್ಯರು ಸುಮಾರು 3 ವರ್ಷಗಳ ಕಾಲ ಪ್ರತಿ ತಿಂಗಳು 4ನೇ ಶನಿವಾರ ವಾಲ್ಮೀಕಿ ರಾಮಾಯಣದ ಉಪನ್ಯಾಸ ಮಾಲೆಯನ್ನು ಕೈಗೊಂಡು ತನ್ಮೂಲಕ ಮಕ್ಕಳ ಸಂಘದ ಪೋಷಕರಿಗೆ ದಿವ್ಯಾನಂದವನ್ನು ದಯಪಾಲಿಸಿದ್ದಾರೆ. ಇದು ಪೂಜ್ಯರ ಪುಟ್ಟ ಪರಿಚಯ ಅಷ್ಟೇ. ಪೂಜ್ಯ ಸ್ವಾಮಿ ಮಂಗಳನಾಥಾನಂದಜಿ ಅವರಿಗೆ ವಿವೇಕಾನಂದ ಮಕ್ಕಳ ಸಂಘದ ಹಿರಿಯ ಹಾಗೂ ಕಿರಿಯ ಸದಸ್ಯರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಸಲ್ಲಿಸುತ್ತಿದ್ದೇನೆ. ಪೂಜ್ಯ ಸ್ವಾಮೀಜಿ ಅವರಿಗೆ ನಮ್ಮ ಮಕ್ಕಳ ಸಂಘದ ಸದಸ್ಯನಾದ ಚಿರಂಜೀವಿ ಗಮನ್ಗೆ ಪುಷ್ಪಗುಚ್ಛ ನೀಡಬೇಕೆಂದು ವಿನಂತಿಸಿಕೊಳ್ಳುವೆ. ಜಯರಾಮಕೃಷ್ಣ. ಧನ್ಯವಾದಗಳು ಸುಹಾಸ್ HM. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಪೋಷಕರಾದ ಶ್ರೀಯುತ ಶಿವಕುಮಾರ್ S ಅವರನ್ನು ಸ್ವಾಗತಿಸುವಂತೆ ನಮ್ಮ ಮಕ್ಕಳ ಸಂಘದ ಸದಸ್ಯೆಯಾದ ಕುಮಾರಿ ಚಾರ್ವಿ M ಅವರನ್ನು ಕೇಳಿಕೊಳ್ಳುತ್ತೇನೆ. ಶ್ರೀರಾಮಕೃಷ್ಣಾಯ ನಮಃ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಎಲ್ಲರಿಗೂ ನಮಸ್ಕಾರಗಳು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ವಿವೇಕಾನಂದ ಚಿಂತನ ಪ್ರತಿಷ್ಠಾನದ ಆಜೀವ ಸದಸ್ಯರಾದ ಶ್ರೀಯುತ ಶಿವಕುಮಾರ್ S ಅವರು, ಶ್ರೀಯುತ ಸಿದ್ದರಾಜು ಮತ್ತು ಶ್ರೀಮತಿ ಜಯಮ್ಮರವರ ಪುತ್ರ, ಬೆಂಗಳೂರಿನ ಶ್ರೀನಿವಾಸ ನಗರದ ನಿವಾಸಿಗಳಾದ ಶ್ರೀಯುತ ಶಿವಕುಮಾರ್ S ಅವರು BCA ಪದವೀಧರರು. ಶ್ರೀಯುತರು ಪ್ರಸ್ತುತ ಅಟ್ಲಾಸ್ ಸಿಸ್ಟಮ್ ಎಂಬ ಸಂಸ್ಥೆಯಲ್ಲಿ ಟೆಕ್ ಲೀಡ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗ ನಮ್ಮ ಹರೀಶ್ ಸರ್ ಅವರು ಶ್ರೀನಿವಾಸ ನಗರದ ಶ್ರೀ ರಾಜರಾಜೇಶ್ವರಿ ವಿದ್ಯಾಮಂದಿರದಲ್ಲಿ 1993ರಲ್ಲಿ ಆರಂಭಿಸಿದ ವಿವೇಕಾನಂದ ವಿದ್ಯಾರ್ಥಿ ವೇದಿಕೆಯ ಸದಸ್ಯರಾಗಿದ್ದರು. ತಮ್ಮೂಲಕ ದಿವ್ಯತ್ರೆಯರ ಜೀವನ ಮತ್ತು ಉಪದೇಶಗಳನ್ನು ಅಧ್ಯಯನ ಮಾಡುತ್ತಾ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರುತ್ತಾರೆ. ಶ್ರೀಯುತರು ಪರಮಪೂಜ್ಯ ಸ್ವಾಮಿ ಗೌತಮಾನಂದಜಿ ಮಹಾರಾಜ್ ಅವರಿಂದ ಮಂತ್ರ ದೀಕ್ಷೆಯನ್ನು ಪಡೆದಿರುತ್ತಾರೆ. ಸುಮಾರು 6 ವರ್ಷಗಳಿಂದ ತಮ್ಮ ಮಕ್ಕಳಾದ ಕುಮಾರಿ ಸಂಸ್ಕೃತಿ ಹಾಗೂ ಕುಮಾರಿ ಸನ್ಮತಿ ನಮ್ಮ ಮಕ್ಕಳ ಸಂಘದ ಸದಸ್ಯರಾಗಿದ್ದಾರೆ. ತಮ್ಮ ಮಕ್ಕಳು ತಮ್ಮಂತೆ ದಿವ್ಯತ್ರೆಯರ ಜೀವನ ಮತ್ತು ಉಪದೇಶಗಳನ್ನು ಅಧ್ಯಯನ ಮಾಡುತ್ತಾ ಮಕ್ಕಳ ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸುವಂತೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಶ್ರೀಯುತ ಶಿವಕುಮಾರ್ ಅವರಿಗೆ ವಿವೇಕಾನಂದ ಮಕ್ಕಳ ಸಂಘದ ಹಿರಿಯ ಹಾಗೂ ಕಿರಿಯ ಸದಸ್ಯರ ಮತ್ತು
ನೆರೆದಿರುವ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತರಿಗೆ ನಮ್ಮ ಮಕ್ಕಳ ಸಂಘದ ಸದಸ್ಯನಾದ ಚಿರಂಜೀವಿ ಲಲಿತ್ ಎಂ ಪುಷ್ಪಗುಚ್ಛ ನೀಡಬೇಕೆಂದು ವಿನಂತಿಸಿಕೊಳ್ಳುವೆ. ಜಯರಾಮೇಶ್. ಧನ್ಯವಾದಗಳು ಚಾರ್ವಿಯಂ. ಪೂಜ್ಯ ಸ್ವಾಮೀಜಿಯವರನ್ನು ಆಶೀರ್ವಚನ ನೀಡಬೇಕೆಂದು ಪ್ರಾರ್ಥಿಸಿಕೊಳ್ಳುವೆ. So that it will teach a x-axis of 2 feet, y-axis of 1 feet, z-axis of 0, and so on. You can make a machine drawing, taking right coordination, giving z as 0, taking the coordinates to equality, and the you get you mechanically, bro. Om Stapkaya Dharmasya Sarvadharma Swarupini Avatar Varishthaya Ramakrishna Namaha. Om Sarvamangal Mangalye Shive Sarvartha Sadhike Sharanye Trambake Gauri Narayani Namaste. ಪ್ರೀತಿಯ ಹರೀಶ್ ಅವರೇ ಹಾಗೂ ಈ ಮಕ್ಕಳ ಸಂಘದ ಹಿರಿಯ ಕಿರಿಯ ಸದಸ್ಯರೇ, ಹಿರಿಯ ಹಾಗೂ ಕಿರಿಯ ಪರವಾಗಿ ಈ ಪುಷ್ಪಗುಚ್ಛವನ್ನು ನೀಡುತ್ತಿದ್ದೇವೆ ಅಂದ್ರೆ ಅದಕ್ಕೆ ಹಿರಿಯ ಕಿರಿಯ ಹಿರಿಯ ಹಿರಿಯ ಇವರ ತಾಯಿಂದ್ರೆಲ್ಲ ಇದ್ದಾರಲ್ವಾ, ಅವ್ರ ಸದಸ್ಯರಲ್ಲ, ಅವರು ಪೋಷಕರು, ಪಾಲಕರು ಮತ್ತೆ ಮಾತಾಪಿತರಾದ್ರಿಂದ ಅವರಿಗೂ ನನ್ನ ಪ್ರೀತಿಯ ನಮಸ್ಕಾರ ಹೇಳ್ತಾ, ನನಗೆ ಈ ಮಕ್ಕಳ ಸಂಘ 17ನೇ ವರ್ಷದ ವಾರ್ಷಿಕೋತ್ಸವ ಹರೀಶ್ ಹೇಳಿದ ತಕ್ಷಣ ನಂಗೆ ಅದು ನೆನಪಾಯ್ತು. ಅವರು ಅಷ್ಟು ಬಲ್ಲಕ ಸಂಖ್ಯೆ ಬರ್ತಾ ಇರಲಿಲ್ಲ. ಗುರು ಸತ್ಯನಾರಾಯಣ ಅವರು ಮತ್ತೆ ಆಮೇಲೆ ಗುರು ಲೇಟ್ ಸ್ವಲ್ಪ ಗುರು ಕಾಣ್ತಾ ಅಂಗಡಿಗೆ ಹೋಗಿದ್ದಾನೆ, ಇವ್ರ ಅಮ್ಮನ ಕಾಣ್ತಾ ಇಲ್ಲ. ಸೊ ಒಬ್ಬರೇ ಕಾಣ್ತಾರೆ, ಆಮೇಲೆ ಇಷ್ಟು ಹೇಳ್ತೀನಿ ಮಾತಾಡಿದ್ದೀನಿ ಯಾರು ಇಲ್ಲ. ಅವಾಗ ಹರೀಶ್ ಅವರು ಬಾಲಕ ಸಂಘಕ್ಕೆ ಸೇರಿಸ್ಬೇಕು ಅಂತ ಹೇಳಿ ಭಾನುವಾರ ಒಂದು ಮಕ್ಕಳನ್ನು ಒಂದಷ್ಟೇ ಕರ್ಕೊಂಡ್ಬಂದಿದ್ರು ಪುರುಷೋತ್ತಮಾಂಜಿ ಇದ್ದಾಗ. ಅವಾಗ ಸ್ವಾಮೀಜಿ ಕೇಳುತ್ತೆ ಎಷ್ಟು ಜನ ಇದ್ದಾರೋ ಅಂತ. ಸ್ವಾಮೀಜಿ 32 ಜನ ಇದ್ದಾರೆ. ಹಂಗಾದ್ ಬೇಡ, ನಿಮ್ಮ ಏರಿಯಲ್ಲೇ ಒಂದು ಸ್ಟಾರ್ಟ್ ಮಾಡಿ, ಅವ್ರನ್ನ ಬಾಲಕ ಸಂಘ ಇಲ್ಲಿ ಕರ್ಕೊಂಡ್ಬೇಡ, ನಿಮ್ಮ ಏರಿಯಾದಲ್ಲೇ ಶುರು ಮಾಡ, ಅಷ್ಟು ಜನ ಎಲ್ಲ ಕರ್ಕೊಂಡ್ಬರ್ಬೇಡ ನೀವು. ಹಂಗಾಗಿ ಶ್ರೀನಗರದಲ್ಲಿ ಶುರುವಾಯ್ತು ಫಸ್ಟ್. ನೀವು ಶ್ರೀನಗರದಲ್ಲಿ ಶ್ರೀನಿವಾಸ ನಗರ. ಸೊ ಶ್ರೀನಿವಾಸ ನಗರದಲ್ಲಿ ಶುರುವಾಗಿ ಆಮೇಲೆ ಅವರು ಅಕ್ಷಯ ನಗರಕ್ಕೆ ವರ್ಗಾವಣೆ ಆಗ್ಲಿಲ್ಲ, ಅವರೇ ಮನೆ ಕಟ್ಕೊಂಡು ಬಂದ್ರು. ಹಾಗಾಗಿ ಇಲ್ಲಿಗೆ ಬಂದ್ಮೇಲೆ ಮತ್ತೆ ಇಲ್ಲೂ ಅದೇ ಆಕ್ಟಿವಿಟಿ, ಮಕ್ಕಳ ಸಂಘದ ಆಕ್ಟಿವಿಟಿಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಒಂದು ಖುಷಿ. ಅಂದ್ರೆ ಒಂದಷ್ಟು ಜನ ಸೇರಿ ಏನೋ ಒಂದು ದಿವ್ಯತರ ವಿಚಾರ ಕೇಳೋದು ಮಾಡೋದು, ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಅದು ಮೊದಲು ಪ್ರವೇಶ ಒಂದ್ ಕಡೆ ಆಗ್ಬೇಕಲ್ಲ, ಎಂಟ್ರಿ ಗೇಟ್ ಒಂದ್ ಕಡೆ ಆಗ್ಬೇಕು. ಕಾಲೇಜಿನ CET ಬರ್ಬೇಕಲ್ಲ ಫಸ್ಟ್, ನಿಮ್ಗೆ ರ್ಯಾಂಕ್ ಏನಾದ್ರು ಬರ್ಲಿ, ಆಮೇಲೆ ಫಸ್ಟ್ ಏನೋ ಬರಿಬೇಕು ಎಕ್ಸಾಮ್. ತುಂಬಾ ದುಡ್ಡಿದೆ ಸರಿ, ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಕೊಟ್ಟಾಗ ಹೋಗ್ಬಿಡ್ಬೋದು. MD ಸೀಟ್ ಎಷ್ಟು 1 ಕೋಟಿ ಕೊಟ್ಬಿಟ್ರೆ ನೀನ್ 3 ವರ್ಷ ಬರ್ತಾ ಇದ್ದೆ ಎಂಟ್ರೆನ್ಸ್, ನಾಳೆ ಮುಗಿಸ್ಕೊಂಡು ಆ ಕಡೆ ಬಂದಿರ್ತಾನೆ. ಸೊ ಹಂಗ ಆಗಲ್ಲ ನಮ್ದು. ನಾವು ಜನರಲ್ ಕ್ಯಾಟಗರಿ GM, ಅದರಿಂದ ಏನ್ ಮಾಡ್ಬೇಕು, CET ಕಾಮೆಂಟ್ಗೆ ಬರೀಬೇಕು. ಬರ್ದ್ಮೇಲೆ ರ್ಯಾಂಕ್ ಆಮೇಲೆ ಯೋಚನೆ ಮಾಡೋದು, ಆಮೇಲೆ ಡಿಸೈಡ್ ಮಾಡ್ತೀವಿ ಯಾವ ಕಾಲೇಜು ಅಂತ. ಸೊ ಅದಕ್ಕೆ ಫಸ್ಟ್ ಎಂಟ್ರಿ ಕೊಡ್ಬೇಕಲ್ಲ. ಸೊ ಎಂಟ್ರೆನ್ಸ್ ಎಷ್ಟು ಠಾಕೂರ್ ಮಹಾಸ್ವಾಮಿ ಕೇಳು, ಫಸ್ಟ್ ಅವ್ರ ಹೆಸರು ಕೇಳೋದು, ಅವ್ರ ವಿಚಾರ ಕೇಳೋದು, ಆಮೇಲೆ ಮಿಕ್ಕಿದ ಕೆಲಸ ಕೆಮಿಸ್ಟ್ರಿ ಟೈಟ್ರೇಷನ್ ಅವ್ರು ಮಾಡ್ತಾರೆ. ಯು ಹ್ಯಾವ್ ಟು ಬ್ರಿಂಗ್ ದ ಕೆಮಿಕಲ್ಸ್ ಟುಗೆದರ್. ರಿಯಾಕ್ಷನ್ ಹ್ಯಾಪನ್ಸ್ ಬೈ ಇಟ್ ಸೆಲ್ಫ್ ಅಲ್ವಾ. ನೀವು ಯು ಕೆನಾಟ್ ಡೂ ರಿಯಾಕ್ಷನ್,
ನೀವು ಒಂದು 2 ಕೆಮಿಕಲ್ಸ್ 3 ಕೆಮಿಕಲ್ಸ್ ಮಾಡಿ ಕಲರ್ ಚೇಂಜ್ ಆಗುತ್ತೆ ಅಂತ ಟೈಟ್ರೇಷನ್ ನಾವೇನ್ ಮಾಡ್ತೀವಿ ಫಸ್ಟ್ ನೋಡ್ಕೊಂಡು 3 ವ್ಯಾಲ್ಯೂಸ್ ಕೊಡ್ಬೇಕು. ಫಸ್ಟ್ ವ್ಯಾಲ್ಯೂ ನೋಡಿದೆ 10 ml ಅನ್ನೋ ಕಲರ್ ಚೇಂಜ್, 9 ml ತರ ನಲ್ಲಿ ತರ ಬಿಟ್ಬಿಡುದು. ಪುಟ್ ಡ್ರಾಪ್ ಬೈ ಡ್ರಾಪ್ ದೆನ್ ಶೇಕ್ ಇಟ್ ಅಂತ ನಂಗೆ ಫಸ್ಟ್ ಹೇಳ್ಕೊಟ್ರಲ್ವ, ನಾನು ನೆನಪಿದೆ ಟೈಟ್ರೇಷನ್ ನಿಮಗೆಲ್ಲ. ನಾನ್ ನೋಡ್ದೆ ಯಾರು ಕಾಯ್ತಾರ ಅಷ್ಟು ಸಿಂಗಿಂಗ್ ಅನ್ಕೊಂಡು ನೋಡ್ದೆ ಎಷ್ಟು ಅಂತ 10 ml ಏನೋ ಬಂತು, 9 ml ಸುಮ್ಮನೆ ಬಿಟ್ಬಿಡ್ದ. ನಾನ್ ಅವಾಗ ಲ್ಯಾಬ್ ಎಕ್ಸ್ಪೆರಿಮೆಂಟ್, ಇವ್ರದ್ದು ಇಂಜಿನ್ ಚೆನ್ನಾಗಿರುತ್ತೆ ಲ್ಯಾಬ್ ಎಕ್ಸ್ಪೆರಿಮೆಂಟ್. ಆಮೇಲೆ ಈಗ ನಾನು ಇದು ಮಾಡ್ತಾ ಇದ್ದೀನಿ ಎಂಟ್ರೆನ್ಸ್ ಟು ಠಾಕೂರ್ ಮಹಾಸ್ವಾಮೀಜಿ ಏನು ಅಂತ ಹೇಳಕ್ಕೆ ನಾನು ಹೇಳ್ತಾ ಇದ್ದೇನೆ. ಸೊ ಯು ಕ್ಯಾನ್ ಬ್ರಿಂಗ್ ದ ಕೆಮಿಕಲ್ಸ್ ಟುಗೆದರ್, ರಿಯಾಕ್ಷನ್ ವಿಲ್ ಹ್ಯಾಪನ್ ಬೈ ಇಟ್ ಸೆಲ್ಫ್. ಯಾಕೆ ರಿಯಾಕ್ಷನ್ ಬೈ ಹ್ಯಾಪನ್ ಬೈ ಇಟ್ ಸೆಲ್ಫ್ ಅಂದ್ರೆ ಪ್ರತಿಯೊಬ್ಬನಲ್ಲೂ ಆತ್ಮವಸ್ತು ಇದ್ದೇ ಇದೆ. ಯು ಕ್ಯಾನಾಟ್ ಡಿನೈ ಇಟ್. ಇಟ್ಸ್ ದ ಅಬ್ಸಲ್ಯೂಟ್ ರಿಯಾಲಿಟಿ. ಅಂದ್ರೆ ನನ್ನ ಒಳಗಡೆ ಚೈತನ್ಯ ಇದೆ, ಅದು ದಿವ್ಯವಾದದ್ದು, ಅದರಲ್ಲಿ ಅನಂತ ಶಕ್ತಿ ಅಡಗಿದೆ ಅನ್ನೋದು ಈ ಜಗತ್ನಲ್ಲಿ ಸೂರ್ಯ ಚಂದ್ರರು ಕೂಡ ಅದನ್ನ ಭೇದಿಸಕ್ಕಾಗುದಿಲ್ಲ. ಅದಕ್ಕೆ ಸ್ವಾಮೀಜಿ ಒನ್ ಆಫ್ ಹಿಸ್ ಲೆಕ್ಚರ್ಸ್ ಹೇಳ್ತಾರೆ, ದ ಸನ್ ಎಕ್ಸಿಸ್ಟ್ ವೈ ಬಿಕಾಸ್ ಐ ಸಿ ಇಟ್, ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಬೈ ಇಟ್ ಸೆಲ್ಫ್. ಸೂರ್ಯ ಸುಮ್ಮನೆ ಇಲ್ಲ, ನಾನು ಹೇಳ್ತಾ ಇದೆ ಅಂತಂದ್ರೆ ಅದು ಬಹಳ ಹೈಯೆಸ್ಟ್ ಸ್ಟೇಟ್ ಅಂತ ಇಟ್ಕೊಳ್ಳಿ. ಬಟ್ ಅಟ್ಲೀಸ್ಟ್ ದ ಮೂನ್ ಎಕ್ಸಿಸ್ಟ್ ಬಿಕಾಸ್ ಐ ಸೇ ಇಟ್ ಎಕ್ಸಿಸ್ಟ್. The earth exists because I say it exists. So it is I who is eternal, ever pure and blissful. Remember it. ನಾನು ಶುದ್ಧ, ಸತ್ಯ, ಪವಿತ್ರ ಏನೋ ಅಬ್ಸಲ್ಯೂಟ್. ಹೌದು, ಅದಕ್ಕೆ ಹೇಳ್ತಾರೆ ಈಗ ನೆನ್ನೆ ಇವತ್ತು ಮೂಡೇ ಚೆನ್ನಾಗಿಲ್ಲ. ಮೂಡ ಆಗೋದು ನಿನ್ ಮನಸ್ಸಿನಲ್ಲಿ, ಬಟ್ ನೀನು ಅದೆಲ್ಲ ಬಿಟ್ಟಿದ್ದಾಗ ಇವರು ಅಬ್ಸಲ್ಯೂಟ್ಲಿ ಪ್ಯೂರ್, ಅಬ್ಸಲ್ಯೂಟ್ಲಿ ಬ್ಲಿಸ್ಫುಲ್, ಅಬ್ಸಲ್ಯೂಟ್ಲಿ ಹ್ಯಾಪಿಯರ್. ಅದರಿಂದ ಈ ವಿಚಾರಗಳು ಒಳಗೆ ಹೋಗ್ಬೇಕಂದ್ರೆ ಎಲ್ಲಿ ಫಸ್ಟ್ ಫೋಟೋ ನೋಡ್ಬೇಕು. ಫೋಟೋ ನೋಡೋಕೆ ಸಾಕಾಗತ್ತಾ? ಪ್ರಾರ್ಥನೆ ಮಾಡ್ತಾರೆ, ಏನು ಉತ್ತರನೇ ಬರಲ್ಲ, ಉತ್ತರ ಸಿಗಲ್ಲ ತಕ್ಷಣಕ್ಕೆ. ಆಮೇಲೆ ಏನೋ ನೀನೇನು ಕೇಳಿರ್ತೀಯ, ಏನೋ ಪೆನ್ ಬೇಕು ಪೆನ್ಸಿಲ್ ಬೇಕು ಅಂತ ಕೇಳಿರ್ತೀಯ. ಅವನಿಗೆ ಅಲ್ಲೆಲ್ಲ ಇರ್ತಾನೆ, ನಿನ್ ಪೆನ್ಸಿಲ್ ಬಗ್ಗೆ ಅವ್ನು ಚಿಂತೆ ಇಲ್ಲ, ಅದಕ್ಕೆ ಬಾ ಮುಂದಕ್ಕೆ ಅಂತ ಇನ್ನು ಸ್ವಲ್ಪ ಕಾಯ್ತಾನೆ. ಆಮೇಲೆ ನಾವು ಉತ್ತರ ಎಲ್ಲಿಂದ ಬಂತು ಕೊನೆಗೆ ಸ್ವಾಮೀಜಿ ಆಕ್ಚುಲಿ ಇದೆಲ್ಲ ಡಿಸ್ಕಸ್ ಮಾಡ್ತಾರೆ. ಎಲ್ಲಿಂದ ಬಂತು ಉತ್ತರ? ನಿನ್ನ ಒಳಗಿಂದನೇ ಬರೋದು, ಹೊರಗಿಂದ ಎಲ್ಲೂ ಬರೋದಿಲ್ಲ, ಒಳಗೆ ಹುಡುಕ್ತಾರೆ. ಅದಕ್ಕೆ ಹುಡುಕಕ್ಕೆ ಮೊದಲು ಪ್ರವೇಶ ಮಕ್ಕಳ ಸಂಘದ. ಈಗ 17 ವರ್ಷ ಆಗಿ 8 ಜನ ಹುಡುಗರು ಬಂದೋಗಿದ್ದಲ್ಲ. ಸೊ ದಟ್ ಇಟ್ಸೆಲ್ಫ್ ಇಸ್ ಗ್ರೇಟ್. ಜಸ್ಟ್ ಟು ಹಿಯರ್ 17 years ಆಫ್ ಲಾಂಗ್ ಜರ್ನಿ. ಹೋಗ್ತಾ 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 ಎಷ್ಟು ಜನ ಮಕ್ಕಳು. ಒಂದು ನಿಮಿಷ, ಎಷ್ಟು ಸಮಯ? 30 minutes. ನಾ ಎಷ್ಟಕ್ಕೆ ಶುರು ಮಾಡಿದೆ? ಇನ್ನೊಂದು 25 ನಿಮಿಷ ಅಂತ ಇಟ್ಕೊಳ್ಳೋಣ. ಸೊ ಆ ಲಾಂಗ್ ಜರ್ನಿನಲ್ಲಿ ಎಷ್ಟು ಜನಕ್ಕೆ ಆ ದಿವ್ಯತೆಯ ಹೆಸರು ಹೇಳಿ ನಾನು ಬಂದಾಗ ನಿಮ್ದೊಂದು ನಾಟಕ ನೋಡಿದ್ದೆ ಫಸ್ಟ್ ಟೈಮ್ ವಾರ್ಷಿಕೋತ್ಸವದಲ್ಲಿ. ನೀವು ಅವರೆಲ್ಲ ಇದ್ರು, ಅಷ್ಟೇನ ಅವನು ಗುರು ಇದ್ದ, ಗುರು ಹೆಸರು ಬರ್ತೀನಿ, ತಂದೆ ಹೆಸರು ಬರ್ತಾರೆ, ಸಾರಿ, ವಿವೇಕ. ಏನೋ ಹಲೋ ಹಾಯ್ ಚೆನ್ನಾಗಿದೇನೋ, ಏಯ್ ನಮ್ಮಲ್ಲಿ ಪದ್ಧತಿ ಜಯರಾಮ್ ಕೃಷ್ಣ, ಏಯ್ ನಾವು ನೋಡಿದಾಗ ಇಲ್ಲಿ ಬಾರು ಸಿನಿಮಾಗೆ ಹೋಗೋಣ ಅಂತ ಇವರೆಲ್ಲ ಒಂದಷ್ಟು ಜನ ಕೊಡ್ತಾರೆ. ಇಲ್ಲ ಕಣ ನಾನು ಬರಲ್ಲ, ಇಲ್ಲಿ ವರಲಕ್ಷ್ಮಿಗೆ ಎಲ್ಲಿಗೆ ಹೋಗ್ತೇವೆ ಅಂತ ಕೇಳಿ ಅದೊಂದು 10 ನಿಮಿಷ ಸ್ಕಿಟ್ ಇತ್ತು ನಿಮ್ದು. ಆಮೇಲೆ ಸುವರ್ಣಗುಡ್ಡ ಹತ್ರನು ನೀವು ಅದನ್ನ ಮಾಡಿದ್ರಿ, ನಾವು ಅದು ಇನಾಗ್ರೇಟ್ ಮಾಡಿದಾಗ ಫಸ್ಟ್ ಟೈಮು. ನನಗೆ ಇನ್ನೂ ನೆನಪಿದೆ ಅದು. ಅದಕ್ಕೆ ಜಯರಾಮ್ ಕೃಷ್ಣ, ನಾವೇನು ಹಲೋ ಹೈ ಬಾಯ್ ಹೇಳಲ್ಲ, ನಮ್ಮ ಇದರಲ್ಲಿ ನಾವು ಜಯರಾಮ್ ಕೃಷ್ಣ ಅಂತ ಹೇಳ್ತೇವೆ ಅಂತೇಳಿ ಅದರದ್ದೇ ಒಂದು ಆಮೇಲೆ ಒಂದು ಓದ್ತಿರ್ತಾನೆ, ಶಾಕ್ ಹೊಡೆಯುತ್ತೆ, ಹಿಂದೆ ವಿವೇಕಾನಂದ ಅಲ್ವಾ. ಸೊ ಅಜಯ್ ಬೈಕ್ ಕೊಡ್ತಾನಲ್ಲ ಬಿಸಾಗ ಬುಮ್ ಅಂತ, ನನ್ ಗಾಡಿಗೆ ಓವರ್ಟೇಕ್ ಮಾಡ್ಕೊಂಡು ಹೋಗಿದ್ದೆ. ಅದಕ್ಕೆ ನಾನು ಒಳಗೆ ಕೂತಿದ್ದೀನಿ, ಎಲ್ಲ ಹೋಗ್ತಾ ಇದ್ದೆ, ಸತ್ಸಂಗಕ್ಕೆ ಬುಮ್ ಅಂತ ಹೋದ. ಯಾರು? ಅಜಯ್. ಅದರಿಂದ ವಿವೇಕಾನಂದ ಒಳಗಡೆ ಹೋಗ್ತಾರಲ್ಲ ಬುಮ್ ಅಂತ. ಸೊ ಅವಾಗ ಜಯರಾಮ್ ಕೃಷ್ಣ ಅಂತ ಹೇಳ್ಬೇಕು ಅಂತ ನಾಟಕ ನೀವು ಮಾಡಿದ್ರಿ. ಸೊ ದ ಮೊಮೆಂಟ್ ಯು ಹಿಯರ್ ದೋಸ್ ನೇಮ್ಸ್, ಅವರು ಮಿಕ್ಕಿದ ರಿಯಾಕ್ಷನ್ಸ್, ಕೆಮಿಕಲ್ ರಿಯಾಕ್ಷನ್ಸ್ ನಿಧಾನಕ್ಕೆ ಮಾಡ್ತಾರೆ. ಆದರೆ ರಿಯಾಕ್ಷನ್ ಬೇಗ ಆಗ್ಬೇಕಾ? ಅವ್ರ ಟೈಮ್ ತಗೊಂತಾರೆ. ಬಟ್ ರಿಯಾಕ್ಷನ್ಸ್ ಬೇಗ ಆಗ್ಬೇಕು ಅಂದ್ರೆ ನಿಮ್ಮ ಎಫರ್ಟ್ ಜಾಸ್ತಿ ಇದೆ, ರಿಯಾಕ್ಷನ್ ಫಾಸ್ಟರ್ ಆಗುತ್ತೆ. ನಾನು ಬೇಗ ಬಿಡೋದು ಅಂತ 9 ml ಬೇಗ ಬಿಟ್ಟು ಯಾರು ಕಾಯ್ತಾರೆ? ನಮ್ಗೆ ಗೊತ್ತು 9 ಆದ್ಮೇಲೆ ಅದ್ರ ಕಲರ್ ಚೇಂಜ್ ಆಗಿದೆ, ಅಲ್ಲಿವಾಗ ಆಗೋದಿಲ್ಲ. ಇಟ್ ಮೇ ಬಿ 9.3, 9.4, 1 ml ವ್ಯತ್ಯಾಸ. ಸೊ ದ ಹ್ಯೂಮನ್ ಎಫರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹ್ಯೂಮನ್ ಎಫರ್ಟ್ ಅಂದ್ರೆ ಏನು?
ನಾನು ಒಂದು ಸಣ್ಣ ಕತೆ ಹೇಳ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಹುಡುಗರೇ ಇರೋದಲ್ವಾ, ಅದಕ್ಕೆ. ಒಬ್ಬ ಇದು ಹರ್ಷಾಂಜಿ ಅವಾಗ ಹೇಳೋರು ನಮ್ಗೆ, ತಮಾಷೆನೂ ಇದೆ, ಇದು ಸತ್ಯನೂ ಹೌದು. ಏನು ಅಂದ್ರೆ ಒಬ್ಬ ಹುಡುಗ ಇದ್ದ, ಯೌವನ 18-19 ವಯಸ್ಸು. PUC ಮುಗಿಸಿದಾನೆ, ಇಂಜಿನಿಯರಿಂಗ್ ಹೋಗ್ಲಿಲ್ಲ ಅನ್ಸುತ್ತೆ, CET ಬರಲಿಲ್ಲ, ಕಾಮೆಂಟ್ ಪಾಸ್ ಆಗಿಲ್ಲ, ಹೋಗ್ಲಿಲ್ಲ. ಅವನು ಏನ್ ಮಾಡ್ದ, ಬೀದಿ ಸುತ್ತಕ್ಕೆ ಶುರು ಮಾಡ್ದ. ಅಲ್ಲಿ ಇಲ್ಲಿ ಸುತ್ತೋದು, ಬರೀ ಬೀದಿ ಸುತ್ತೋದಕ್ಕಾಗಲ್ಲ. ಆಮೇಲೆ ಏನ್ ಮಾಡ್ದ, ಕಳ್ತನ ಮಾಡ್ದ. ದುಡ್ಡು ಬೇಕಲ್ಲ, ಏನೋ ಸಣ್ಣ ಪುಟ್ಟ ಸ್ವಲ್ಪ ಏನೋ ಬೇಕಲ್ಲ, ಸೊ ಅದು ಇದು ಕಳ್ತನ ಮಾಡ್ತಾ ಇದ್ದ. ಅವನು ಬೇಸಿಕಲಿ ಈಸ್ ಎ ಕ್ರಿಶ್ಚಿಯನ್. ಸೊ ಅದಕ್ಕೆ ಅವನಿಗೆ ಒಂದು ಸ್ವಲ್ಪ ಎಲ್ಲ ಆದ್ಮೇಲೆ ಒಳಗಡೆಯಿಂದ ಏನೋ ಬೇಜಾರಾಯ್ತು, ಇದು ಕಳ್ತನ ಮಾಡಿ ಸರಿ ಇಲ್ಲ ಅಲ್ಲ. ಅದಕ್ಕೆ ಅವಾಗ ಅವರಲ್ಲಿ ಏನೋ ಒಂದು ಅಡ್ವಾಂಟೇಜು ಏನು, ಫಾದರ್ ಹೋಗಿ ಚರ್ಚಲ್ಲಿ ಕನ್ಫೆಸ್ ಮಾಡ್ಬೇಕು. ಒಂದು ಟೈಮ್ ಹೇಳ್ತಾರೆ, ಮಾಸ್ ಆದ್ಮೇಲೆ, ಸಂಡೇ ಮಾಸೋ ಯಾವತ್ತೋ ಮಾಸ್ ಆದ್ಮೇಲೆ ಅವ್ರ ಕನ್ಫೆಷನ್ ಕ್ಯಾಬಿನ್ ಅಂತಾನೆ ಇರುತ್ತೆ. ನೀವು ಚರ್ಚ್ಗೆ ಹೋದೊಂದು ಕನ್ಫೆಷನ್ ಕ್ಯಾಬಿನ್ ಇರುತ್ತೆ, ಅವ್ರು ಒಳಗಡೆ ಕೂತಿರ್ತಾರೆ. ಅದೊಂದು ಕಿಟಕಿ ಮಾತ್ರ ಇರುತ್ತೆ, ಸಣ್ಣ ಚಿಕ್ಕದು. ಆ ಕಡೆ ಯಾರು ಕನ್ಫೆಸ್ ಮಾಡ್ಕೊಂಡು ಅವ್ರು ಚೇರ್ ಕೊಟ್ಟಿರ್ತಾರೆ. ಫಾದರ್ ಐ ಡಿಡ್ ಮಿಸ್ಟೇಕ್, ಫಾದರ್ ಯೆಸ್ಟರ್ಡೇ ಐ ಡಿಡ್, ಫಾದರ್ ಐ ಸ್ಕೋಲ್ಡೆಡ್ ಮೈ ಮದರ್, ಫಾದರ್ ಅಂತ ಹಿಂಗೆಲ್ಲ ಒಂದು ಕೇಳ್ಕೊಬೇಕು. ಅವಾಗ ಏನಾಗುತ್ತೆ, ಇದೆಲ್ಲ ಹೇಳಿದ ತಕ್ಷಣ ಯು ಹ್ಯಾವ್ ಕನ್ಫೆಸ್ಡ್ ಇನ್ ದ ಸನ್ ಆಫ್ ದ ಗಾಡ್, ಅಕ್ಸೆಪ್ಟೆಡ್, ಯು ಕ್ಯಾನ್, ಮರ್ಸಿ ಬಿ ಸ್ಮಾಲ್ ಮರ್ಸಿಫುಲ್, ನಿನಗೆ ಎಲ್ಲ ಮರ್ಸಿ ಕೊಟ್ಟಿದ್ದಾನೆ, ಹೋಗು ಅಂತ. ಅಂದ್ರೆ ಏನಾಯ್ತು, ನೀನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗುತ್ತೆ, ಕನ್ಫೆಸ್ ಮಾಡ್ಕೊಂತ. ಇದು ನೆನಪಾಯ್ತು, ಕನ್ಫೆಸ್ ಮಾಡ್ಕೊಂಬಣ್ಣ, ತುಂಬಾ ತಪ್ಪು ಮಾಡಿದ್ವಿ ಅಂತ. ಹೋದ, ಎಲ್ಲ ಹೇಳ್ದ ಫಾದರ್ ಫಾದರ್ ಅಂತ. ಇವ್ನು ನೋಡ್ದ, ಯಾರು ಚಿಕ್ಕ ಹುಡುಗ, ಇವತ್ತು ಬನ್ನಿ, ಫಸ್ಟ್ ಟೈಮ್ ಬಂದಿರೋದು ಕನ್ಫೆಷನ್ಗೆ. ಓಕೆ ನಿಮ್ಮ ಮುಂದೆ ಹಿಂಗೆ ಮಾಡುವ, ಮಾಡಬೇಡ, ಏನು ಏನಾಯ್ತು, ಯಾಕೆ ಕನ್ಫೆಸ್ ಮಾಡ್ಕೊಳಕ್ ಬಂದೆ? ನನ್ನ ಕಾನ್ಶಿಯನ್ಸ್ ಪ್ರಿಕ್ ಆಯ್ತು ಫಾದರ್, ಅಂತ ಪ್ರಜ್ಞೆ ಚುಚ್ಚುತ್ತಾ ಇತ್ತು ಅಲ್ವಾ, ಅದಕ್ಕೋಸ್ಕರ ಬಂದೆ. ಓಕೆ ಅಂತ ಪ್ರಜ್ಞೆ ಚುಚ್ತಾ ಇರ್ಬೇಕು, ಅವಾಗ್ಲೇ ನಿಂಗೆ ಆಗೋದು, ಹೋಗು ಅಂತ. ಸರಿ, ಪ್ಲೀಸ್ ಡೋಂಟ್ ಕಮ್ ಅಗೇನ್ ಫಾರ್ ಕನ್ಫೆಷನ್ ಅಲ್ವಾ, ಅದು ಇಂಪಾರ್ಟೆಂಟ್. ಹೋದ, ಒಂದು 15 ದಿವಸ ಆಯ್ತು, ಕೈಗೆ ಹಣ ಇಲ್ಲ, ಕೆಲಸ ಸಿಕ್ಕಿಲ್ಲ, ಮತ್ತೆ ಕದ್ದ, ಮತ್ತೆ ಬೀದಿ ಸುತ್ತ, ಹಿಂಗೆ ಮಾಡ್ದ. ಆಮೇಲೆ ಒಂದು 2 ತಿಂಗಳಂತ, ಅಯ್ಯೋ ಕನ್ಫೆಸ್ ಮಾಡ್ಕೊಂಡಿದ್ದೆ ಅಲ್ವ ನಾನು, ಮಾಡಲ್ಲ ಅಂತ. ಹೋಗಿ ಮತ್ತೆ ನೆನಪಾಯ್ತು ಚರ್ಚು, ಮತ್ತೆ ಬಂದ ಫಾದರ್ ಹತ್ರ, ಫಾದರ್ ಕನ್ಫೆಷನ್ ಮಾಡ್ಕೋಬೇಕು. ಹಾಗೆ ಎಸ್ ಫಾದರ್ ಪ್ಲೀಸ್ ಕಮ್ ಅಂತ ಒಂದು ಕ್ಯಾಬಿನ್ ಕೂತ್ಕೊಂಡು ಹಿಂಗೆ ಹಂಗೆ ಮಾಡ್ದೆ ಎಲ್ಲ. ಅವಾಗ ಸೆಕೆಂಡ್ ಟೈಮ್ ಅಲ್ವಾ, ಈಗ ಕೌನ್ಸಿಲಿಂಗ್ ಮಾಡ್ಬೇಕು, ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಹೆಂಗ್ ಮಾಡ್ಬೇಡ, ಚಿಕ್ಕ ವಯಸ್ಸು ಇರ್ತಾನೆ, ಮಕ್ಕಳ ಸಂಘಕ್ಕಿದೆ, ಅಲ್ಲಿ ಅಕ್ಷಯನಗರ್ ಹೋಗೋ, ಅಲ್ಲಿ ಎಲ್ಲ ಇರ್ತಾರೆ, ಒಂದಷ್ಟು ಜನ ರಾಮಕೃಷ್ಣ ಎಲ್ಲ ಹಾಡೆಲ್ಲ ಬರೆದಿದ್ದಾರೆ, ದಿವ್ಯ ತಯಾರು ನಾವು ಅಂತೆಲ್ಲ ಹಾಡಿದ್ದಾರೆ. ಹಾಡು ಕೇಳಿಸ್ಕೊಂಡು ಚೆನ್ನಾಗಿ ಇದು ಮಾಡ್ತಾ ಇದೆಲ್ಲ ಕೇಳೋ, ನೀನು ಪರಿವರ್ತನೆ ಆಗ್ತೀಯಾ, ಕನ್ವರ್ಟ್ ಆಗು, ಇಲ್ಲ ಅಂದ್ರೆ ಕ್ರಿಶ್ಚಿಯನ್ ಆಗಿ ಉಳ್ಕೊಂಡು ಅದು ಮಕ್ಕಳ ಸಂಘಕ್ಕೆ ಹೋಗ್ಬೋದು. ನಾವು ವಿಶ್ವವ್ಯಾಪಕ ಇದನ್ನ ಹಾರ್ಮೋನಿ ಆಫ್ ರಿಲಿಜನ್ಸ್ ಹೇಳ್ತೇವಲ್ಲ ನಾವು, ಅದಕ್ಕೆ ಹೋಗು ಅಂತೆಲ್ಲ ಹೇಳಿದ. ಆಯ್ತು ಫಾದರ್ ಟ್ರೈ ಮಾಡ್ತೀನಿ ಅಂತಂದ, ಎಲ್ಲ ಆಯ್ತು, ಕನ್ಫೆಷನ್ ಕೌನ್ಸಿಲಿಂಗ್ ಮುಗೀತು, ಡೋಂಟ್ ಕಮ್ ಅಗೇನ್ ಅಂತ. ಸರಿ ಆಯ್ತು, ಹೋದ. ಇನ್ನು 2 ತಿಂಗಳಾಯ್ತು, ಮತ್ತೆ ಅವ್ನಿಗೇನು ಕೆಲಸ ಸಿಗಲಿಲ್ಲ, ಮತ್ತೆ ಕದಿಕ್ ಶುರು ಮಾಡ್ದ. ಮತ್ತೆ ಈಗ 3rd ಟೈಮ್ 3 ಮಂತ್ಸ್ ಬಂದು, ಅವನಿಗೂ ಗೊತ್ತಿತ್ತು ಈ ಸ್ವಲ್ಪ ಫಾದರ್ ಬೈತಾರೆ ಅಂತ. 2ನೇ ಟೈಮ್ ಬೈತಾರೆ. 3ನೇ ಸಲ ಬಂದ 3/4 ಗಂಟೆ ಕ್ಲಾಸ್ ತಗೊಂಡ್ಬಿಟ್ಟ, ಒಂದು ಫುಲ್ ಪೀರಿಯಡ್ 50 ಮಿನಿಟ್ಸ್ ತಗೊಂಡ. ಎಲ್ಲ ಹೇಳಿದ್ರೆ ತಲೆ ತಿಂತ ಅನ್ಕೊಂಡು, ಏನ್ ಸರಿ ಪಾಠ ಮಾಡೋಕ್ಕೂ ಬರಲ್ಲ, ಸರಿಯಾಗಿ ಓದ್ಕೊಂಡು ಬಂದಿಲ್ಲ, ನಮ್ಮಲ್ಲೇ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತ. ಫಸ್ಟ್ ಸೆಮಿಸ್ಟರ್ಗೆ ಸೀನಿಯರ್ ಈ ಸಣ್ಣ ಪುಟ್ಟ ನಿಮ್ ಫಿಸಿಕ್ಸ್, ಕೆಮಿಸ್ಟ್ರಿ, ಸೈಕಲ್ ಸಣ್ಣ ಪುಟ್ಟ ಲ್ಯಾಬ್ ಎಲ್ಲ ಏನ್ ಮಾಡ್ತಾರೆ, ಫ್ಯಾಕಲ್ಟಿ ಸಿಕ್ಕಲ್ಲ ಅಂತೇಳಿ ಪ್ರೊಫೆಸರ್ಸ್ ಹಾಕ್ತಾರೆ. ಸೀನಿಯರ್ ಫ್ಯಾಕಲ್ಟಿ MTech ಯಾರು ಮಾಡ್ತಿರ್ತಾರೋ ಅವ್ರನ್ನೇ ಫಸ್ಟ್ ಟೈಮ್ಗೆ ಜನರಲ್ ಆಗಿ ಪಾಠ ಮಾಡಕ್ಕೆ ಹಾಕ್ಬಿಟ್ಟಿರ್ತಾರೆ. ಜನರಲ್ ಕಾಲೇಜ್, ತುಂಬಾ ಹೈಫೈ ಕಾಲೇಜ್, ಬೇರೆ ಪ್ರಶ್ನೆ. ಸೊ ಆ ಥರ ಇವನೇ ಚೆನ್ನಾಗಿ 3/4 ಗಂಟೆ ಹೇಳ್ದ, ಕೇಳಿಸ್ಕೊಂಡ, ಎಲ್ಲ ಆಯ್ತು. ಆಮೇಲೆ ಇವ್ನಿಗೆ ಬೇಜಾರಾಯ್ತು, ಚೆನ್ನಾಗಿ ಹೇಳ್ದ, ಐ ಡೋಂಟ್ ಕಮ್ ಅಗೇನ್, ಐ ಆಮ್ ಟೆಲಿಂಗ್ ಯು ಸೋ ಮೆನಿ ಟೈಮ್ಸ್, ವೈ ಡು ಯು ವಾಂಟ್ ಎಲ್ಲ ಹೇಳ್ದ. ಕೇಳಿಸ್ಕೊಂಡ, ಸಾರಿ ಫಾದರ್ ಬಿ ಮರ್ಸಿಫುಲ್, ಆಯ್ತು ಗಾಡ್ ಇಸ್ ಸೋ ಮರ್ಸಿಫುಲ್, ಗೋ ಅಂತಂದ. ಆಯ್ತು, ಕನ್ಫ್ಯೂಷನ್ ಆಯ್ತು, ಸ್ವಲ್ಪ ಸಮಾಧಾನ ಆಯ್ತು, ಬಂದ. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 4 ತಿಂಗಳಾಯ್ತು, 5 ತಿಂಗಳಾಯ್ತು, 6 ತಿಂಗಳಾಯ್ತು, ಬರಲಿಲ್ಲ. ಏನು ಫಾದರ್, ನನ್ನ ಕೌನ್ಸಿಲಿಂಗ್ ವರ್ಕ್ ಆಗಿದೆ, ಚೆನ್ನಾಗಿ ಹೇಳಿದ್ದೀನಿ, ಬೈದಿದ್ದೀನಿ, ಸದ್ಯ ಅವ್ನು ಬರಲಿಲ್ಲಲ್ಲ ಅಂತ ಸಮಾಧಾನ ಆಯ್ತು. ಆಗ ಒಂದು ದಿವಸ ಮಾರ್ಕೆಟಲ್ಲಿ ಫಾದರ್ ಹೋಗ್ತಾ ಇದ್ದಾನೆ, ಪರ್ಚೇಸಿಂಗ್ ಇತ್ತು. ಅವತ್ತು ಬೈ ಆಕ್ಸಿಡೆಂಟ್ ಆ ಹುಡುಗನು ಆ ಕಡೆ ಪಕ್ಕದಲ್ಲಿ ನಿಂತಿದ್ದ. ಖುಷಿ ಆಗೋಯ್ತು ಅವ್ನು ನೋಡಿ. ಹೇ ಕಮ್ಮಿ ಅಂತ ಅವ್ನು ಬಂದ. ಓ ಫಾದರ್, ಅವರೇ ಫಾದರ್, ಇಬ್ರು ಚೆನ್ನಾಗಿದೆ ಅಂತ. No, I think for past 6 months you have not come. I am very happy that you all left theft and. No, yes father, I did not come for the last 6 months, but I have not left theft. Then ಅವನೇನ್ ಹೇಳ್ತಿದ್ದ, ಫಾದರ್ ಏನಕ್ಕೆ ಬಂದೆ, ನನ್ನ ಕಾನ್ಶಿಯನ್ಸ್ ಪ್ರಿಕ್ ಆಗ್ತಾ ಇದೆ ಅಂದ್ವಾ.
ಈಗ ನಿನ್ ಕಾನ್ಶಿಯಸ್ ಪ್ರಿಕ್ ಮಾಡ್ತಾ ಇಲ್ವಾ ಅಂತ. ಫಾದರ್ ಐ ಸಕ್ಸಸ್ಫುಲಿ ಕಿಲ್ಡ್ ಮೈ ಕಾನ್ಶಿಯನ್ಸ್. ಒಂದೇ ಮತ್ತೆ ಕೇಳೋದು ಬಂದ್ರೆ ತಾನು ಪ್ರಾಬ್ಲಮ್. ಅದು ಒಳಗಡೆ ಹೇಳುತ್ತೆ ಮಾಡ್ಬೇಡ ಕಣೋ ಅಂತ ಪ್ರಾಬ್ಲಮ್. ಅದೇ ಜಯರಾಮಕೃಷ್ಣ ಅಂತ ಹೇಳಕ್ಕೆ ಕಷ್ಟ ಅಲ್ಲ. ಕಾಲೇಜ್ನಲ್ಲಿ ಜಯರಾಮಕೃಷ್ಣ ಅಂತ ಹೇಳಕ್ ಕಷ್ಟ ಅಲ್ಲನ ಎಲ್ಲರ ಮುಂದೆ. ಮಕ್ಕಳ ಸಂಘದಲ್ಲಿ ಹೇಳ್ಬೋದು, ಕಾಲೇಜ್ನಲ್ಲಿ ಹೇಳ್ಬೇಕಂದ್ರೆ ಒಂದು 100 ಸಲ ಅಲ್ಲ ಹೇಳೋ ಬಿಡ್ವೋ, ನಿಂತ್ಕೊಳ್ಳೋ ಬಿಡ್ವೋ ಅಂತೆಲ್ಲ ಶುರು ಆಗ್ಬಿಡ್ತಾರೆ. ಅದಕ್ಕೆ ಅವನೇ ಮಾಡ್ದು ಒಂದೇ ಸಲ ಈ ವಿಚಾರನೆ ಬೇಡ ಅಂತ ಅಂದ್ಬಿಟ್ಟಿದೆ. ಫ್ರೀ. ಅದಕ್ಕೆ ಅವನು ಹೇಳ್ತಾರೆ ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಕಿಲ್ಡ್ ಮೈ ಕಾನ್ಶಿಯನ್ಸ್. ನೋ ಐ ಆಮ್ ಫ್ರೀ ಟು ಥಿಂಕ್ ಎನಿಥಿಂಗ್, ಡೂ ಎನಿಥಿಂಗ್ ಐ ವಾಂಟ್. ಅದಕ್ಕೆ ಏನಾಗುತ್ತೆ, ಆಸ್ ವಿ ಗ್ರೋ, ಈ ಸೆಲ್ಫ್ ಎಫರ್ಟ್ ಇನ್ ಪುಟ್ಟಿಂಗ್ ದಿಸ್ ಐಡಿಯಾ, ಮತ್ತೆ ಮತ್ತೆ ನಾವು ಕಿವಿಗೆ ಈ ವಿಚಾರವನ್ನ ಹಾಕಕ್ಕೆ ಪ್ರಯತ್ನ ಪಡದೇ ಇದ್ರೆ ಏನಾಗ್ತದೆ ಅಂತಂದ್ರೆ, ಇನ್ ದ ಲಾಂಗ್ ರನ್ ಹಾದಿನಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಈ ನಮ್ಮ ವಿಚಾರಗಳು ಕೆಮಿಕಲ್ ರಿಯಾಕ್ಷನ್ಸ್ ಫಾಸ್ಟರ್ ಆಗಲ್ಲ. ಇಟ್ ಟೇಕ್ಸ್ ಲಾಂಗರ್ ಅಂಡ್ ಲಾಂಗರ್ ಟೈಮ್. ಅದಕ್ಕೆ ನಾನು ನಮ್ಮ ಪರಿಚಯ ನಿಮಗೂ ಎಲ್ಲ ಮುಂಚೆ ಎಲ್ಲ ಒಂದಷ್ಟು ಕ್ಲಾಸ್ ತಗೊಂಡಾಗ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಈ ಒಳ್ಳೆತನದಲ್ಲಿ ಜನರಲಿ ಮೆನಿ ಪೀಪಲ್ ಏನಾಗುತ್ತೆ, ಈಗ ಇಲ್ಲಿ ಮಕ್ಕಳ ಸಂಘ ಬರ್ತಾರೆ, ಈ ಏರಿಯಲ್ಲಿ ರಾಮಕೃಷ್ಣ ಆಶ್ರಮಕ್ಕಾದ್ರೆ ಬಾಲಕ ಸಂಘ ಬರ್ತಾ ಇದ್ರು, ಗೊತ್ತಾ ಎಲ್ಲ. ಆದ್ಮೇಲೆ ಒಂದು 8th, ಈಗೆಲ್ಲ 8ಗೆ ಸ್ಟಾರ್ಟ್ ಆಗಿದೆ ಪ್ರಾಬ್ಲಮ್ಸ್, ಇನ್ನೂ ಬೇಗ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಅಟ್ಲೀಸ್ಟ್ ಆವ್ರೇಜ್ ತಗೊಂಡ್ರೆ 5th 6th ತಂದೆ ತಾಯಿ ಮಕ್ಕಳ ಮೇಲೆ ಪ್ರಾಬ್ಲಮ್. ಅಯ್ಯೋ ಸ್ಕೂಲಲ್ಲಿ ಇವನೇನೋ ಹೇಳ್ತಾನೆ, ಮನೆಗೆ ಬಂದೇನೋ ಹೇಳ್ತಾನೆ, ಟೀಚರ್ ಏನೋ ಹೇಳ್ತಾರೆ, ಸರಿ ಇಲ್ಲ ಅಂತ ಇವ್ರು ಅವ್ರ ಮೇಲೆ ಹಾಕ್ತಾರೆ, ಸ್ಕೂಲ್ ಮೇಲೆ. ಸ್ಕೂಲ್ ಅವರು ಮಕ್ಕಳ ಮೇಲೆ, ಪೇರೆಂಟ್ಸ್ ಮೇಲೆ ಹಾಕ್ತಾರೆ. ಇದು ನಡೀತಿರುತ್ತೆ. ಸೊ 8ನೇ ಕ್ಲಾಸ್ ಅಥವಾ ನಮ್ಮ ಲೆಕ್ಕದಲ್ಲಿ 9 10ಕ್ಕೆ ಬಂದ, 10ಕ್ಕೆ ಕ್ಲಾಸಿಗೆ ಬಂದಾಗ ಈ ತರ ವಲಯಕ್ಕೆ ಬಂದ ಮಕ್ಳು ಏನ್ ಮಾಡ್ತಾರೆ, ಸ್ಕೂಲ್ನಲ್ಲಿ ನೋಡ್ತಾರೆ ಅಲ್ಲಿ ಬೇರೆ ತರ ಏನೋ ವಿಡಿಯೋ ಗೇಮ್ಸ್ ಗೊತ್ತಿರ್ಬೇಕು, ಆಮೇಲೆ ಕೆಲವು ಆಕ್ಟ್ರೆಸಸ್ ನಿಮ್ ಬಾಯಿಲ್ ಇರ್ಬೇಕು. ಅದಾದ್ಮೇಲೆ ಇನ್ನೂ ಒಂದಷ್ಟು, ನಾನು ಜನರಲ್ ಆಗಿ ಹೇಳ್ತೇನೆ, ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತು, ನಾನು ಲಿಸ್ಟ್ ಔಟ್ ಮಾಡೋದು ಬೇಡ. ಸೊ ಈ ತರದ್ ಒಂದಷ್ಟೆಲ್ಲ ವಿಚಾರ ಗೊತ್ತಿದ್ರೆ ನೀನೊಂದು ಹುಡುಗ, ನೀನೊಂದು ಹುಡುಗಿ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲ ಅಂದ್ರೆ ನೀ ಯಾವ ಕ್ಯಾಟಗರಿಗೂ ಇಲ್ಲ, ಅವನ ಅನಾಥ ಅಂತ ಮಾಡ್ತಾರೆ ಅಲ್ಲ. ದೇ ಮೇಕ್ ಹಿಮ್ ಅನಾಥ. ಅವನ್ಗೆ ಅನ್ಸ್ಬಿಡುತ್ತೆ ಇವ್ರ ಗ್ರೂಪ್ ಸೇರದೆ ಇದ್ರೆ ನಾನೊಬ್ಬ ಲೆಫ್ಟ್ ಆಡ್ ಮ್ಯಾನ್ ಔಟ್ ಆಗ್ಬಿಡ್ತೀನಿ, ಅವ್ರ ಜೊತೆ ಸೇರೋದೇ ಒಳ್ಳೇದು ಅಂತ. ಅದೇನಾಗುತ್ತೆ, ಕಾನ್ಶಿಯನ್ಸ್ ಪ್ರಿಕ್ ಆಗಿ ಸ್ಟಾರ್ಟ್ ಆಗ್ತದೆ. ಮಕ್ಕಳ ಸಂಘದಲ್ಲಿ ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಶಾಲೆನಲ್ಲಿ ಇವ್ರ ಜೊತೆ ಇಲ್ಲದೆ ಇದ್ರೆ ನನ್ನ ಹೊರಗೆ ಹಾಕ್ತಾರೆ. ಈ ಮಧ್ಯದ ಅವಸ್ಥೆಯಲ್ಲಿ ಇದ್ದಾಗ ಕಾನ್ಫ್ಲಿಕ್ಟ್ ಸ್ಟ್ರಗಲ್. ಇದು ತುಂಬಾ ಜನ ಯುವತಿಯರು ಈ ಸ್ಟ್ರಗಲ್ ಅಲ್ಲಿ ಸಿಕ್ಕಾಕೊಂತಾರೆ. ನೈದರ್ ದೇ ಕ್ಯಾನ್ ಎಕ್ಸ್ಪ್ರೆಸ್, nor they can involve with them, nor they can be happily with what they have learned all these days at ಮಕ್ಕಳ ಸಂಘ, ಬಾಲಕ ಸಂಘ, ರಾಮಕೃಷ್ಣ. ಈ ಕಾನ್ಫ್ಲಿಕ್ಟ್ ಇದೆಯಲ್ಲ, ಅದಕ್ಕೆ ಒಂದು ಉತ್ತರ ಹೇಳ್ತಾರೆ. ಇದೆಲ್ಲ ನಾವು ಪಾಸ್ ಆಗಿ ಭಗವಂತನ ಕೃಪೆಯಿಂದ ದಾಟಿ ಬಂದಿರ್ತೇವೆ. ಅಫ್ಕೋರ್ಸ್ ನಮ್ಗೂ ಬರೇ ನಿಮ್ದು ಯುವರ್ ಚಾಲೆಂಜಸ್ ಮಚ್ ಮೋರ್ ದೆನ್ ವಾಟ್ ಅವರ್ ಚಾಲೆಂಜಸ್ ವರ್. ನಮ್ಗೆ ತಲೆನೇ ಕೆಡ್ಸ್ಕೊಳ್ಳಿಲ್ಲಪ್ಪ, ನಮ್ಗೆ ಅದು ಯಾಕೋ ಅದಕ್ಕೆ ತಲೆ ಬರಲೇ ಇಲ್ಲ. ನಮ್ಮನ್ನ ನೋಡಿ ಅವರೇ ಎದುರ್ತಾ ಇದ್ರು. ನಾನು ಕಾಲೇಜ್ನಲ್ಲಿ ಇದ್ದಾಗ, ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇದ್ದಾಗ ನಮ್ದು ಗೊತ್ತಿತ್ತು, ಚಾಕು ಅಲ್ಲಿ ಇವನ ಆಶ್ರಮಕ್ಕೆಲ್ಲ ಹೋಗ್ತಾನೆ ಅಂತೆಲ್ಲ ಹೆಸರಿತ್ತು. ಸೊ ಈ ಆಕ್ಚುಲಿ ಈ ಇಂಜಿನಿಯರಿಂಗ್ ನಾನಿದ್ದಾಗ ಕೂಡ ನನ್ನ ಮೆಜಾರಿಟಿ ಆಫ್ ದ ರೆಕಾರ್ಡ್ ಲೈವ್ ಇದೆಯಾ, ಆಮೇಲೆ ಇದು ಯೂಟ್ಯೂಬ್ ಹೋಗುತ್ತಾ ಇದು. ಪರವಾಗಿಲ್ಲ, ಕೇಳಿಸ್ಕೊಳ್ಳಿ. ಕಾಲೇಜ್ನಲ್ಲಿ ಮೆಜಾರಿಟಿ ಆಗ ನಾನು ಹೇಳ್ತೇನೆ 94, 95, 93 ಬೀರ್ ಅಂತೂ ತಗೊಳ್ತಾ ಇದ್ರು. ನೀವ್ಯಾರು ಶುರು ಮಾಡ್ಬಿಡ್ಬೇಡಿ. ಇಟ್ ವಾಸ್ ಎ ಕಾಮನ್ ಫ್ಯಾಕ್ಟರ್. ಆಮೇಲೆ ಅಫ್ಕೋರ್ಸ್ ಮೂವಿ ಗಿವಿ ಇದೆ ಅದೆಲ್ಲ. ಈಗ ಬಿಡಿ, ಮೊಬೈಲ್ ಬಂದು ಕೇಳೋನೆ ಹೋಗದೆ, ನಿನ್ ದುಡ್ಡೇ ಬೇಡ, 150 ರೂಪಾಯಿ ಹಾಕ್ಬಿಡು ತಿಂಗಳಿಗೆ ಸಾಕು, ಮಿಕ್ಕಿದ್ ನಾವು ನೋಡ್ಕೊಳ್ತೀವಿ ಅಂತ ಈಗ ಬೇರೆ ಆಗೋದು. ಸೊ ಇಟ್ ವಾಸ್ ಎ ವೆರಿ ಕಾಮನ್ ಫ್ಯಾಕ್ಟರ್. ನಾನು ಸ್ಪೀಕಿಂಗ್ ಆಫ್ 93, 94 ನಾನು ಏನಂತಯ್ಯ ಆದ್ರೆ ಅವ್ರು ಏನಾದ್ರೂ ಶನಿವಾರ ಭಾನುವಾರ ತಗೊಂಡಿದ್ರೆ ಸೋಮವಾರ ನನ್ನ ಹತ್ರ ಒಬ್ರು ಬರ್ತಿದ್ರು. ನಾನೇನು ಹೇಳ್ತಾ ಇರ್ಲಿಲ್ಲ ಅವ್ರಿಗೆ. ಆಮೇಲೆ ಅವ್ರು ಏನೋ ಪ್ಲಾನ್ ಮಾಡ್ತಿರ್ತಾರಲ್ಲ, ಲಂಚ್ ಅವರು ಪ್ಲಾನ್ ಮಾಡ್ತಾರೆ, ಈ ಶನಿವಾರ ಇಲ್ಲಿ ಹೋಗೋಣ, ಯಾವ್ದೋ ಫಾಲ್ಸ್ ಇದು ಕಾವೇರಿಯಿಂದ ಆ ಕಡೆ ಇದು, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಏನು ತಗೊಳಕ್ಕೆ ಜಾಗ ಹುಡುಕ್ತಿರ್ತಾರೆ, ಏನೋ ಡಿಸ್ಕಸ್ ಮಾಡ್ತಿರ್ತಾರೆ.
ನಾನು ಆ ಕಡೆ ಬಂದ ತಕ್ಷಣ ಶ್ಯಾಮ ಬಂದ, ಆಮೇಲೆ ಅಥವಾ ಅವ್ರಿಗೆ ತುಂಬಾ ಅರ್ಧಕ್ಕೆ ಬಂದೆ ಸೀರಿಯಸ್ ಡಿಸ್ಕಷನ್ ಇದೆ, ಫೈನಲ್ ಚಾಪ್ಟರ್ ಇದೆ, ಶ್ಯಾಮ್ ಒಂದ್ 10 ನಿಮಿಷ ಬರ್ಬೇಡಮ್ಮ ಆಮೇಲೆ ಬಾಮ್ಮ ಅಂತ ಹೇಳೋರು. ನಂಗೆ ಗೊತ್ತಾಯ್ತು ಇದು ಆಡ್ಮೇನ್ ಔಟ್ ಅಂತ. ಅದಕ್ಕೆ ಹೇಳಿದ್ದು ಅಷ್ಟಕ್ಕೆ ನಾನು ಸ್ಪೀಕಿಂಗ್ ಆಫ್ 26-27 ಇಯರ್ಸ್ ಬ್ಯಾಕ್, ದಟ್ ವಾಸ್ ದ ಕಂಡೀಷನ್ ಆಫ್ ಯಂಗ್ ಮೆನ್. ನಿಮ್ದು ಫುಲ್ಲಿ ಕರಪ್ಟೆಡ್. ಈಗ ಹಾರ್ಡ್ ಡಿಸ್ಕಲ್ ಬರೀ ಬಗ್ಗೆ ಇದೆ, ಏನೂ ಇಲ್ಲ. ವೈರಸ್ ಬರೀ ಆಂಟಿವೈರಸ್ ಬರೀಬೇಕಲ್ಲ, ಬರೀ ಇರೋದೇ ವೈರಸ್. ನಮ್ಮ ನಾರ್ಮಲ್ ಆಗತ್ತನ್ಸ್ ಪ್ರೋಗ್ರಾಮ್ ಇದ್ದು ಒಂದೆರಡು ಬಗ್ ಆಕ್ಟಿವ್ ನಲ್ಲಿ ಎಲ್ಲೋ ಒಂದು ಬಟನ್ ಒತ್ತಾಗ ಒಂದು ಇದು ಮಾಡಬೇಕು, ಯಾವ್ದೋ ಒಂದು 4-5 ಕಡೆ ಎಲ್ಲ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಒಂದ್ 4-5 ಬಗ್ ಅಂತ ತೆಗೆದು ಟೋಟಲ್ ಸಾಫ್ಟ್ವೇರ್ ಕರೆಕ್ಟ್ ಆಗಿ ವರ್ಕ್ ಆಗ್ತದೆ. ಬರೀ ವೈರಸ್ ಇದ್ರೆ ಆಂಟಿವೈರಸ್ ಬರೋದಿದೆ. ಈಗ ಆಂಟಿವೈರಸ್ ಪ್ರಶ್ನೆನೇ ಇಲ್ಲ ಈಗ. ದಟ್ ಈಸ್ ದ ಕಂಡೀಷನ್ ಆಫ್ ಯಂಗ್ ಮೈಂಡ್. ದೇ ವಿಲ್ ಹ್ಯಾವ್ ಮೋರ್ ಕಾನ್ಫ್ಲಿಕ್ಟ್. ಇಂಥ ಜಾಗಕ್ಕೆ ಬಂದ್ಬಿಟ್ರೆ ನಮ್ ತರ ಆಗಲ್ಲ ನಿಮ್ಗೆ. ಏನಪ್ಪಾ ಬಾಲಕ ಸ್ವಾಮಿ ಹಂಗ ನಡೆದು ಏನೋ ಪ್ರತಿಯೊಂದು ಮಹಿಳೆಯನ್ನು ತಾಯಿ ಅಂತ ನೋಡ್ಬೇಕಂತ ಏನಿದೆ ಹಿಂಗೆ ಇಲ್ಲಿ ಚೆನ್ನಾಗಲ್ಲ ಬೇರೆನೆ. ಐ ವಿಸಿಟೆಡ್, ಐ ಆಮ್ ಗಾನ್ ಟು ಆಲ್ ಕಾಲೇಜಸ್. ಸೊ ಯು ಡೋಂಟ್ ಫೀಲ್. ಟೀಚರ್ ನೋಡಿದ್ರೆ ದಯವಿಟ್ಟು ಅಪಾರ್ಥ ಮಾಡ್ಕೊಂಡ್ಬಿಡಿ, ನಾನು ಸತ್ಯ ಹೇಳ್ತಾ ಇದ್ದೀನಿ, ನಮ್ಗೆ ಹಾಗೆ ಭಾವನೆನೇ ಬರೋದಿಲ್ಲ. ನನ್ನ ಪವಿತ್ರತೆ ಇರ್ಬೇಕು ಕರೆಕ್ಟ್, ಬಟ್ ಯಂಗ್ ಮೈಂಡ್, ಗ್ರೋಯಿಂಗ್ ಮೈಂಡ್ ಹೆಂಗ್ ಹೇಳ್ತೀರ ಅದನ್ನ. ಐ ಹ್ಯಾವ್ ಸೀನ್ ಮೆನಿ ಥಿಂಗ್ಸ್ ವಿತ್ ಮೈ ಓನ್ ಐಸ್. ಲೆಕ್ಚರ್ಗೆಲ್ಲ ಹೋದಾಗ ಟೀಚರ್ ಹೆಂಗ್ ಬಿಹೇವ್ ಮಾಡ್ತಾರಲ್ಲ ಕಾಲೇಜಿಗೆ, ಮೆಡಿಕಲ್ ಕಾಲೇಜ್ ಹೆಸರು ಹೇಳಂಗಿಲ್ಲ ನಾನು. ಮೆಡಿಕಲ್ ಕಾಲೇಜ್ ನಾನು ಲೆಕ್ಚರ್ MBBS ಫೈನಲ್ ಇಯರ್ ಸ್ಟ್ರೆಸ್ ಏನೋ ಆಗ್ಬಿಟ್ಟು ಒಬ್ಬ ಫೈನಲ್ ಇಯರ್ ಸ್ಟೂಡೆಂಟ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಾನೆ. ಹ್ಯಾಂಗ್ ಮಾಡ್ಕೊಂಡು ಒತ್ತಡ. ಫೈನಲ್ ಇಯರ್ ಸ್ಟೂಡೆಂಟ್, ಟಾಪ್ ಪೋಸ್ಟ್ ಕಾಲೇಜ್ ಇನ್ ಕರ್ನಾಟಕ ಅದು. ಅದಕ್ಕೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಅಂತ ಓರಿಯಂಟೇಷನ್ ಕೋರ್ಸ್ ಮಾಡಿತ್ತು. ಅದರಲ್ಲಿ ಒಂದು ಸೆಷನ್ ನಂದಿತ್ತು. ಅಲ್ಲಿ ಹೋದಾಗ ಪ್ರೊಫೆಸರ್ ಒಬ್ಬರೊಬ್ರು ಹೆಂಗ್ ವ್ಯವಹಾರ ಮಾಡ್ತಾರೆ ನಮ್ಮ ಕಣ್ಣು ನೋಡಿದ್ರೆ ಗೊತ್ತಾಗೋದಿಲ್ವಾ ನಮ್ಗೆ ಏನು ಯಾವ ಆಲೋಚನೆಯಲ್ಲಿ ಒಬ್ಬರು ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಓಪನ್ ಆಗಿ, ಯು ವಿಲ್ ಬಿ ಇನ್ ಕಾನ್ಫ್ಲಿಕ್ಟ್ ನೌ ವೆನ್ ಯು ಎಂಟರ್ ಹಿಯರ್ ನೋಬಲ್ ಥಾಟ್, ಹೌ ಟು ಪ್ರಾಕ್ಟೀಸ್. ಅದಕ್ಕೆ ಮೆಜಾರಿಟಿ ಪೀಪಲ್ ಏನು, ದೇ ವಿಲ್ ಕಿಲ್ ದ ಕಾನ್ಶಿಯನ್ಸ್. ಯಾಕಪ್ಪ ಪ್ರಾಬ್ಲಮ್ಮು? ಸೊ ಅದಕ್ಕೆ ಈ ಕಾನ್ಫ್ಲಿಕ್ಟ್ ಇಂದ ಬರಕ್ಕೆ ನಮ್ಮಲ್ಲಿ ಈ ವಿದ್ಯಾಶಾಲೆಯಲ್ಲಿ ಅಡ್ಮಿಷನ್ಸ್ ಆಗ್ತಲ್ಲ, ಮೈಸೂರು ವಿದ್ಯಾಶಾಲೆಯಲ್ಲಿ 8ನೇ ಕ್ಲಾಸ್ಗೆ ಒಬ್ಬ ಹುಡುಗ ಬಂದ. ಅವನು ಮನೆತನ ಬ್ರಾಹ್ಮಣ ಕುಟುಂಬದವನು. ಮುಂಜಿ ಮಾಡಿದ್ರು 2ನೇ ಕ್ಲಾಸ್ ಅಂತ ರಜದಲ್ಲಿ ಮುಂಜಿ ಮಾಡಿದ್ರು. ಅವನು 8ನೇ ಕ್ಲಾಸ್ ನಮ್ಮ ಶಾಲೆಗೆ ಎಂಟರ್ ಆದ ತಕ್ಷಣ ಅವನಿಗೆ ಶಿಕೆ ಇತ್ತು. ಅವನು ಬಂದ, ಸ್ವಾಮೀಜಿಗೆ ಎಲ್ಲ ಅಡ್ಮಿಷನ್ ಎಲ್ಲ ಆಯ್ತು. ಅಡ್ಮಿಷನ್ ಸ್ವಾಮೀಜಿ ತಂದೆ ಸ್ವಾಮೀಜಿ ನಮಸ್ಕಾರ, ಕಾಲ್ ಬಿಡು ಅಂತಾರೆ, ಕೆಲವು ನಮಸ್ಕಾರ ಮಾಡು ಅಂತಾರೆ, ಪಾದಕ್ಕೆ ನಮಸ್ಕಾರ ಮಾಡ. ಸರಿ ಅವನು ನಮಸ್ಕಾರ ಮಾಡ್ದ. ನಮ್ಮ ಕರೆಸ್ಪಾಂಡೆಂಟ್ ಸ್ವಾಮೀಜಿ ಅವ್ನು ನೋಡಿದ್ರು, ಶಿಕೆ ಇತ್ತು. ಅವರು ನಮಸ್ಕಾರ ಮಾಡೋದಕ್ಕೆ ಬೆನ್ನು ಜೋರಾಗಿ ತಟ್ಬಿಟ್ಟು, ಹುಡುಗರು ರೇಗಿಸ್ತಾರೆ, ನಮಗೂ ಗೊತ್ತು ರೇಗಿಸ್ತಾರೆ ಅಂತ, ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವ್ರು ಕರೆಸ್ಪಾಂಡೆಂಟ್ ಸ್ವಾಮೀಜಿ ಹೇಳಿದ್ರು, ನೀನು ಇಲ್ಲಿ ಹಾಸ್ಟೆಲ್ ಇರ್ಬೇಕು, 8th 9th 10th ಫಸ್ಟ್ PU ಸೆಕೆಂಡ್ PUC ಅಲ್ಲಿವರೆಗೂ ಇರ್ತಾರೆ ಸೀನಿಯರ್ಸ್. ಅವ್ರ ತಾತ ಇಂದ ಅದೇ ಗುಡ್ ಗೈಡೆನ್ಸ್ಗಿಂತ ಬ್ಯಾಡ್ ಗೈಡೆನ್ಸ್ ಜಾಸ್ತಿ. ಅದಕ್ಕೆ ಅವ್ನಿಗೆ ಹೇಳಿದೆ, ಇಲ್ಲೆಲ್ಲ ನಿನ್ಗೆ ರೇಗಿಸ್ತಾರೆ ಕಣೋ, ಶಿಕೆ ಇಟ್ಕೊಂಡು ಸ್ಕೂಲ್ ಶುರು ಆದಾಗ ಹಿಂಗೆ ಬರ್ತೀಯಾ? ಅದಕ್ಕೇನ್ ಮಾಡ್ತಾರೆ, ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಶಿಕೆ ಕಟ್ ಮಾಡ್ಕೊಂಡ್ಬಿಡ್ತಾರೆ, ಬೇಡ ಪ್ರಾಬ್ಲಮ್ ಅಂತ. ಸೊ ಅದಕ್ಕೆ ಅವ್ರು ಹೇಳಿದ್ರು ಕರೆಸ್ಪಾಂಡೆನ್ಸ್ ಒಂದು ಹುಡುಗಂಗೆ, ಶಿಕೆ ಇಟ್ಕೊಂಡು ಬಿಡ್ತೀಯ, ಕಟ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದೇನೋ, ಇದನ್ನ ಸುಮ್ಮನೆ ರೇಗಿಸ್ತಾರೆ ನಿನ್ಗೆ, ಆಮೇಲೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀಯ ಅಂತ. ಆ ಹುಡುಗ ಏನ್ ಹೇಳೋದು ಗೊತ್ತಾ, ಎದ್ದಿನ್ಬಿಟ್ಟು, ನೋ ಸ್ವಾಮೀಜಿ, ಐ ವಿಲ್ ಫೇಸ್ ಇಟ್ ಅಂದ. ಅವನು ಇನ್ನೂ ನಮ್ಮ ವಿದ್ಯಾಶಾಲೆಗೆ ಎಂಟ್ರೀಸ್ ಕೊಡ್ತಾ ಇದ್ದಾನೆ, ಜಸ್ಟ್ ಎಂಟ್ರಿ ಕೊಡ್ತಾ ಇದ್ದಾನೆ. ಬಟ್ ಅವನ್ಗೆ ಎಂತ ಕನ್ವಿಕ್ಷನ್, ಸ್ವಾಮಿ ಹೇಳ್ತಾರೆ, ಕನ್ವಿಕ್ಷನ್ ಇನ್ ದ ಪವರ್ ಆಫ್ ಗುಡ್ನೆಸ್. ಒಳ್ಳೆಯತನದಲ್ಲಿ ಕೇವಲ ನಾನು ಈಗ ಎಲ್ಲರಿಗೂ ಗೊತ್ತು, ಹೌದು ಬೆಳಗಿನ ಜಾವ 4 ಗಂಟೆಗೆ ಹೇಳ್ಬೇಕು, 3 ಗಂಟೆನ 3:15 4 ಗಂಟೆನ ಎಲ್ಲರಿಗೂ ಗೊತ್ತು. ಆಮೇಲೆ ನಮ್ಮ ಹೆಚ್ಚಿನ ರಾಮಕೃಷ್ಣ ಮಠ ಅಥವಾ ಈ ತರ ಚಿನ್ಮಯ ಮಿಷನ್ ಏನಿ ಆರ್ಟಲ್ಲಿ ಏನ್ ಮಾಡ್ತಾರೆ, ನೀವೇನೇ ಸಮ್ಮರ್ ಕ್ಯಾಂಪ್ ಮಾಡಿದ್ರು ಫಸ್ಟ್ ಏನ್ ಮಾಡಿದ್ರು, ನಮ್ ರೈಸಿಂಗ್ ಬೆಲ್ 5 ಗಂಟೆ ಅಂತೇಳಿ ನಿಮ್ಗೆ 10 ದಿವಸ 15 ದಿವಸ 1 ತಿಂಗಳು ಏನ್ ಅಥವಾ ನೀವೇನೋ ಆಧ್ಯಾತ್ಮಿಕ ಶಿಬಿರ ಅಂತ ಹೋದ್ರೆ ಅಲ್ಲಿ ಫಸ್ಟ್ ನಿಮ್ಗೆ ರೊಟೀನ್ ಹಾಕದೆ ಅರ್ಲಿ ರೈಸಿಂಗ್ ಗೊತ್ತಾನೆ, ಇಡೀ ದಿವಸ ಒಂದು ರೊಟೀನ್ ಹಾಕ್ತಿರ್ತಾರೆ. ಇದು ಎವ್ರಿಬಡಿ ನೋಸ್, but nobody can sincerely get up early in the morning because we are not convinced. ಬರೀ ನಂಬಿದ್ರೆ ಆಗೋದಿಲ್ಲ.
ಇದು ನಂಬಿಕೆ ಶುರುವಾಗತ್ತೆ. ಏನು ಠಾಕೂರ್ ಸ್ವಾಮೀಜಿ ಹತ್ರ ಬಂದಾಗ ಏನಾಗುತ್ತೆ, ನಂಬಿಕೆ ಶುರುವಾಗತ್ತೆ. ಆದ್ರೆ ನಂಬಿಕೆ ಮಾತ್ರ ನಿನ್ನ ಈ ಕಾನ್ಶಿಯಸ್ ನ ಕ್ಯಾರಿ ಮಾಡಕ್ಕೆ ಸಾಲದು, ಅಲ್ಲಿ ಎಫರ್ಟ್ ಬೇಕು. ಯು ನೀಡ್ ಹ್ಯೂಮನ್ ಎಫರ್ಟ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಅದನ್ನೇ ಎಕ್ಸ್ಪ್ರೆಷನ್ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ. ತುಂಬಾ ಜನಕ್ಕೆ ವಾಟ್ ಯು ಮೀನ್ ಬೈ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ? Swami, so this presence is divine. The goal is to manifest divinity by controlling nature, external or internal. So what do you understand by manifesting the divinity? ಒಳಗಡೆ ಅನಂತವಾದ ಶಕ್ತಿ ಅಡಗಿದೆ, ಎಲ್ಲರಿಗೂ ಗೊತ್ತು, ಪರಬ್ರಹ್ಮ ಗೊತ್ತು. ಆದ್ರೆ ಯಾಕೆ ನಾನು ದುರ್ಬಲ ಅಂತ ಬರ್ತದೆ ಭಾವನೆ? ದೆನ್ ಸ್ವಾಮಿ ಹೇಳ್ತಾರೆ, ದುರ್ಬಲ ಅಂತ ಅನ್ನಿಸ್ಬಾರ್ದು ಅಂದ್ರೆ ಯು ಹ್ಯಾವ್ ಟು ಮ್ಯಾನಿಫೆಸ್ಟ್ ಯುವರ್ ಡಿವಿನಿಟಿ. ಸೊ ವಾಟ್ ಯು ಮೀನ್ ಬೈ ಮ್ಯಾನಿಫೆಸ್ಟಿಂಗ್ ಡಿವಿನಿಟಿ? ವೆನ್ ಯು ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ಲೈಫ್, expressing your conviction is manifestation of divinity. ನಾನು ಬಿಡೋದಿಲ್ಲ, ಹಿಡ್ಕೊಂತೀನಿ ನಾನು ಅಂತ ಎಕ್ಸ್ಪ್ರೆಸ್ ಮಾಡ್ತಿಲ್ಲ, ಅದು ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ. ಅವಾಗ ಏನಾಗುತ್ತೆ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಪವರ್, ಸ್ಟ್ರೆಂತ್ ಅಂಡ್ ಸಕ. ಇದು ಸ್ವಾಮೀಜಿ ಮಾತು, ನಂದಲ್ಲ, ಅದು ಸತ್ಯ ಕೂಡ. ನಾವು ಅಭ್ಯಾಸ ಮಾಡ್ತಿರೋದ್ರಿಂದ ನಾವು ಅದನ್ನ ವೆರಿ ಮಚ್ ವಿ ಹ್ಯಾವ್ ಟು ವ್ಯಾಲ್ಯೂ. ಅದಕ್ಕೆ ಈ ಕಾನ್ಫ್ಲಿಕ್ಟ್ ಬಂದಾಗ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಟ್ರೈ ಟು ಮ್ಯಾನಿಫೆಸ್ಟ್ ಯುವರ್ ಡಿವಿನಿಟಿ. ನನ್ನ ಒಳಗಡೆ ನನ್ಗೆ ಗೊತ್ತಿದೆ, ಸ್ವಾಮೀಜಿನೇ ಹೇಳಿದ, ನೀನು ಅನಂತವಾದ ಶಕ್ತಿ ಅಡಗಿದೆ ಕಣೋ, ನೀನು ಚಿನ್ನದ ಗಣಿ, ನೀನ್ ಏನೇನು ಗಣಿನೇ ಅಲ್ಲ, ನಿನ್ನ ಅನಂತ ಶಕ್ತಿಯ ಗಣಿ. ಇದನ್ನ ನಾವೇನ್ ಮಾಡಬೇಕು, ಈ ನಂಬಿಕೆ ಕಳ್ಕೊಳ್ಳದೆ ನಿನ್ಗೆ ಹೋರಾಟಕ್ಕೆ ಸಾಧ್ಯ ಆದ ಹೋರಾಟ. ಇಲ್ಲ ಅಂತಂದ್ರೆ ಒಪ್ಪೇಣ, ಅದ್ರ ಮಾತಾಡಕ್ ಹೋಗ್ಬೇಡ. ಡೋಂಟ್ ಅಕ್ಸೆಪ್ಟ್, ಬಟ್ ಡೋಂಟ್ ಟ್ರೈ ಟು ಕ್ವಾರಲ್ ವಿತ್ ಎನಿಬಡಿ. ಆಕ್ಚುಲಿ ಎಲ್ಲಿವರೆಗೆ ಅಂದ್ರೆ, ಈ ಕೃಷ್ಣ ಪರಮಾತ್ಮ ಬರ್ತಾನೆ ಮಹಾಭಾರತದಲ್ಲಿ, ಕೃಷ್ಣ ಪರಮಾತ್ಮ ಬರ್ತಾನಲ್ಲ ಇದಕ್ಕೆ ಇಂದ್ರಪ್ರಸ್ಥಕ್ಕೆ ಬಂದಾಗ, ಅವನು ಯಾರಕ್ಕೆ ಬರ್ತಾನೆ, ನಾಳೆ MOU ಸೈನ್ ಮಾಡೋಕಂತ ಒಂದು ಶಾಂತಿಯ ಇದಕ್ಕೋಸ್ಕರ ಬರ್ತಾನೆ, ಟ್ರೀಟಿ ಮಾಡೋಣ, ಕೊನೆ ಯುದ್ಧ ಗಿದ್ದ ಅಂತ ಹಿಂದಿನ ದಿವಸ ಬರ್ತಾನೆ. ಬಂದಾಗ ಅವನೇನ್ ಮಾಡ್ತಾನೆ, ಭೀಷ್ಮ ಹೇಳ್ತಾನೆ, ಫಸ್ಟ್ ದುರ್ಯೋಧನ ಆತಿಥ್ಯ ಕೊಡ್ತಾನೆ ಅಲ್ವಾ. ದುರ್ಯೋಧನ ನಿನ್ನ ಮನೆಗೆ ಹೇಳ್ತಾನೆ, ಅವನು ಹೋಗೋದು ದುರ್ಯೋಧನ ಮನೆಗೆ ಹೋಗೋದಿಲ್ಲ, ಅದು ಗೊತ್ತದು. ಆವಾಗ ಅವ್ರಿಗೆ ಖುಷಿ ಆಗತ್ತೆ, ಯಾರಿಗೆ, ಭೀಷ್ಮನಿಗೆ. ಸತ್ಯ, ಅವನ ಮನೆಗೆ ಹೋಗ್ಲಿಲ್ಲ ಆಗುತ್ತು, ಈಗ ಅವನ ಚಾನ್ಸ್, ಅವನ ಅಷ್ಟವಸು ಅಂತ ಇದು ಸಂಕಲ್ಪ ಶಕ್ತಿ ಭೀಷ್ಮಂದಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಕೃಷ್ಣ ಪರಮಾತ್ಮ ದಯವಿಟ್ಟು ನನ್ನ ಮನೆಗೆ ಬಾ, ನನ್ಗೆ ನೀನ್ ಬಂದೆ ಆತಿಥ್ಯ ಕೊಡಬೇಕು ಅಂತ. ಅವ್ನು ಬಹಳ ದೊಡ್ಡ ಭಕ್ತ ಅಲ್ವಾ. ವಿಷ್ಣು ಸಹಸ್ರನಾಮ ಅವನೇ ಕೊಟ್ಟಿದ್ದ ಮಹಾಭಾರತದಲ್ಲಿ, ಶಾಂತಿ ಪರ್ವದಲ್ಲಿ ವಿಷ್ಣು ಸಹಸ್ರನಾಮ ಹೇಳೋದೇ ಭೀಷ್ಮಾಚಾರ್ಯ. ಅದೆಲ್ಲ ಕೃಷ್ಣನಿಗೆ ಗೊತ್ತು. ಆದ್ರೂ ಕೂಡ ಕೃಷ್ಣ ಏನ್ ಹೇಳ್ತಾನೆ, ನಿಮ್ಮನೆ ಆತಿಥ್ಯಕ್ಕೆ ಬರಕ್ಕಾಗಲ್ಲ ಅಂತ. ಆಗ ವಿದುರ ಬರ್ತಾನೆ, ವಿದುರ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ವಿದುರನ ಭಾಗ್ಯವಿದು, ವಿದುರನ ಭಾಗ್ಯವಿದು, ವಿದುರನ ಭಾಗ್ಯ ಕೊಟ್ಟು ಹೊರಟೋಗ್ಬಿಡ್ತಾನೆ. ಅವಾಗ ಭೀಷ್ಮನಿಗೆ, ನಾನು ಇಂಥ ಭಕ್ತ ಅಷ್ಟವಸುಗಳಲ್ಲಿ ಒಬ್ಬ, ನಾನು ನನ್ನ ಆತಿಥ್ಯ ಭಕ್ತಿಯಿಂದ ಕೇಳ್ತಾ ಇದ್ದೀನಿ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾನಲ್ಲಿ, ಲೋ ಒಂದ್ ತಿಳ್ಕೊಳ್ಳೋ, ಇಷ್ಟೊಂದು ದೊಡ್ಡವನು ನೀ, ಭೀಷ್ಮ ಪಿತಾಮ ಇಬ್ರಿಗೂ, ಕೌರವರು ಪಾಂಡವರಿಗೂ ಅಡ್ಮಿನಿಸ್ಟ್ರೇಷನ್ ಪೊಲಿಟಿಕಲ್ ಸೈನ್ಸ್ ಪಾಠ ಮಾಡ್ತಿದ್ದ ಪ್ರೊಫೆಸರ್ ಅವನೇ. ಸೊ ಪಾಠ ಮಾಡ್ದ, ಸಂದರ್ಭ ಬಂದಾಗ ವರ್ಕ್ ಆಗ್ಲಿಲ್ಲ. ಅದು ಏನ್ ವರ್ಕ್ ಆಗ್ಲಿಲ್ಲ, ಯಾವಾಗ ದ್ರೌಪದಿ ವಸ್ತ್ರಾಭರಣ ಸನ್ನಿವೇಶ ಬಂತು, ಭೀಷ್ಮ ಕೂತಿರ್ತಾನೆ. ಕೃಷ್ಣ ಕೇಳ್ತಾನೆ, ಎಲ್ಲೋಗಿತ್ತು ನಿನ್ ಪೊಲಿಟಿಕಲ್ ಸೈನ್ಸ್ ಲೆಸನ್ ಚಾಪ್ಟರ್ 1? ಫಸ್ಟ್ ರೆಸ್ಪೆಕ್ಟ್ ವುಮೆನ್, ಮನೆಯೊಳಗೆ ರೆಸ್ಪೆಕ್ಟ್, ಹೊರಗಡೆ ಹೋಗಿ ಆಮೇಲೆ ಕಣೋ. ರಾಜ ಮಹಿಳೆ, ಅವಳ ಮರ್ಯಾದೆ ಪ್ರಶ್ನೆ ಬಂತು. ಒಂದು ಮಾತೆತ್ತೆ, ಯಾವ ಮನೆಯಲ್ಲಿ ಅಧರ್ಮ ನಡಿಬೇಕಾದ್ರೆ ಪ್ರತಿಭಟನೆ ನಡೆಯಲ್ವೋ ಅಂತವ್ರ ಮನೆ ಅನ್ನ ನಾವು ಸ್ವೀಕಾರ ಮಾಡಲ್ಲ ಅಂತ ಕೃಷ್ಣ. ತಿರುಪತಿಗೆ ಹೋದ್ರೆ ಎಂತದ್ದು ಆಗುದಿಲ್ಲ. ಅಲ್ಲಿ ಭೀಷ್ಮ, ಆವಾಗ ವಿದುರ ಇರ್ತಾನಲ್ಲಿ, ವಿದುರ ಎದ್ದು ನಿಂತು ಗಲಾಟೆ ಮಾಡ್ತಾನ. ಅವತ್ತು ಗಲಾಟೆ ಮಾಡಿ ಅವನು ಹೇಳ್ತಾನೆ ಸರಿ ಇಲ್ಲ ಅಂತ. ಇವ್ರು ಯಾರು ಮಾತು ಕೇಳಲ್ಲ, ಅವನು ಜಾಗ ಬಿಟ್ಟು ಬಿಡ್ತಾನೆ. ಕೃಷ್ಣ ಹೇಳ್ತಾನೆ, ಒಂದ ಪ್ರತಿಭಟನೆ ಮಾಡು, ನೀನು ಯು ಫೀಲ್ ವೀಕ್, ತುಂಬಾ ಜನ ಅಧರ್ಮೀಯರೇ ಇದ್ದು ನಿನ್ನ ಮಾತು ಕೇಳಲ್ಲ ಅಂದ್ರೆ ಆ ಜಾಗವನ್ನ ಪಲಾಯನ ಮಾಡುವುದು ಕೃಷ್ಣ ಹೇಳ್ಕೊಡ್ತಾನೆ. ಧರ್ಮ ಯುದ್ಧ ಆಮೇಲೆ ಮಾಡೋಣ ಎಲ್ಲ ಸೇರ್ಕೊಂಡು, ಆದ್ರೆ ಸೇರ್ಕೊಳಕ್ ಯಾರು ಇಲ್ಲ, ಈಗ ನಾನು ಒಬ್ನೇ ಆಗ್ಬಿಟ್ಟಿದ್ದೀನಿ. ಅವಾಗ ಏನ್ ಮಾಡೋ, ಯು ಲೀವ್ ದಟ್ ಪ್ಲೇಸ್. Don't be part, being a witness, because you also in unconsciously accepted that crime. ಕೃಷ್ಣ ಹೇಳ್ತಾನೆ ಭೀಷ್ಮನಿಗೆ. ಅದಕ್ಕೆ ಏನ್ ಮಾಡಬೇಕು, ಮ್ಯಾನಿಫೆಸ್ಟ್ ಯುವರ್ ಡಿವಿನಿಟಿ, ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಒಳಗಡೆ ಅನಂತ ಇದು ಕಷ್ಟಗಳು ಬಂದಾಗ್ಲೇ ನೀವು ಎಕ್ಸ್ಪ್ರೆಸ್ ಮಾಡಿದಾಗ್ಲೇ ನಿಮ್ ಶಕ್ತಿ ಏನು ಅಂತ ಅರ್ಥ ಆಗೋದು, ನೀವ್ ಯಾರು ಅಂತ ಅರ್ಥ ಆಗೋದು. ಇಲ್ಲ ಅಂದ್ರೆ ಅರ್ಥನೇ ಆಗೋದಿಲ್ಲ.
ಇಫ್ ಯು ಡೋಂಟ್ ಲರ್ನ್ ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ಇಟ್. ಇನ್ ದ ಸೆನ್ಸ್ ಏನು, ಸ್ಟ್ರಗಲ್ ಮಾಡದೇ ಇದ್ರೆ ಅದು ಎಕ್ಸ್ಪ್ರೆಸ್ ಆಗೋದಿಲ್ಲ. ಸ್ಟ್ರಗಲ್ ಅಲ್ಲೇ ಎಕ್ಸ್ಪ್ರೆಸ್ ಆಗೋದೇನು, ಈ ಜಗತ್ತಿನ ನಿಯಮಗಳೇ ಹಂಗೆ, ಕಲ್ಲು ಅಲ್ಲ. ಅದಕ್ಕೆ ತುಂಬಾ ಜನ ಪ್ರಶ್ನೆ ಕೇಳ್ತಾರಪ್ಪ, ಒಳ್ಳೆಯವರಿಗೆ ಜಗತ್ತಿನಲ್ಲಿ ಕಷ್ಟ ಜಾಸ್ತಿ. ಲೇ ರಂಗಣ್ಣ, ಒಳ್ಳೆಯವರು ತುಂಬಾ ಕಷ್ಟ ಸಹಿಸ್ತಲ್ಲ, ನಮ್ಗೆ ಕಷ್ಟ ಪರಮಾತ್ಮ. ನೀವು ಮುಂದೆ ಆಸಿಡ್ ಟೆಸ್ಟ್ ಜಗತ್ತಲ್ಲಿ ಯಾರು ಭಗವಂತಂಗೆ ಯಾರು ಟೈಮ್ ಮತ್ತೊಂದೇ ಆಸಿಡ್ ಟೆಸ್ಟ್ ಮಾಡ್ತಾ ಇದ್ದಾನೆ, ಫುಲ್ ಫ್ರೀ. ಅವನು ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಇವನೊಬ್ಬ ಸಿಕ್ಕಿ ನನ್ನ ಜೊತೆ ಇಟ್ಕೊಂಡು ಸಿಕ್ಕೆ ಬೇರೆ ಬಿಟ್ಟಿದ್ದ ಅನ್ಸುತ್ತೆ ಜಾಸ್ತಿ. ಅದು ಹಂಗೆ ಕೆಲಸ ಇಲ್ವಾ? ಸೊ ದ ಮೋರ್ ಟ್ರಬಲ್ಸ್ ಯು ಆರ್ ಫೇಸಿಂಗ್, you are getting more divine grace. If you can withstand with the idea that I am divine, if you can withstand that idea of Swamiji that I am divine, ನನ್ನಲ್ಲಿ ನಿಜವಾಗ್ಲೂ ಶಕ್ತಿ ಇದೆ ಅಂತ ಹೇಳಿ ನಿಂತ್ಕೊಳ್ಳಕ್ ಸಾಧ್ಯ ಆದ್ರೆ, ಇನ್ 2 ನಿಮಿಷ ಇದೆ ನನ್ನ ಟೈಮ್, ಈ ನಿಂತ್ಕೊಳ್ಳಕ್ ಸಾಧ್ಯ ಆದ್ರೆ then definitely it will start expressing itself. ನಾನು ಒಂದೇ ಒಂದು ಉದಾಹರಣೆ, ತುಂಬಾ ಸಣ್ಣ ಸಾಧಾರಣವಾದ ಉದಾಹರಣೆ ಹೇಳ್ಬಿಟ್ಟು ಬಿಟ್ಬಿಡ್ತೇನೆ. ಇದು ಸಾಕಷ್ಟು ಏನೋ ಐಡಿಯಾ ಬರ್ತಿತ್ತು, ಇಲ್ಲಿ ಕಟ್ ಮಾಡ್ಕೊಂತೀನಿ, ಟೈಮ್ ಆಯ್ತು. ಆದ್ದರಿಂದ ನಾನು ಹೋದಲ್ಲ, ಲಾಸ್ಟ್ ಅಲ್ಲ, ಅದು ಲಾಸ್ಟ್ ಇಯರ್ ಇಲ್ಲಿ ಶಿವನಹಳ್ಳಿಯಲ್ಲೇ ಇದೆ ಅನ್ಸುತ್ತೆ. ಈ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ರಂಗೇಗೌಡರು ಅಂತ ಒಬ್ಬರಿದ್ರು. ಅವರು ಈ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್. ಅವರು ರಂಗನಾಥಾಂಜಿ, ಸಾರಿ ನಮ್ಮ ಗುರುಗಳ ಹೆಸರು ಬಂತು, ಗೌತಮಾಂಜಿ ಮಹಾರಾಜ್ ಡಿಸೈಪಲ್. ಅವರು ಈಸ್ ಎ ಡೈರೆಕ್ಟರ್ ಆಫ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೆಳಗಡೆ ಏನ್ ಬರುತ್ತೆ, ಈ ಮೊರಾರ್ಜಿ ದೇಸಾಯಿ ಶಾಲೆಗಳೆಲ್ಲ ಇದೆಯಲ್ಲ, ಅದೆಲ್ಲ ವೆಲ್ಫೇರ್ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ. ಅದು ಟೀಚರ್ ಕರೆಕ್ಟಾಗಿ ಹೇಳಿ, ಟೀಚರ್ ಮೇಲೆ ಇಲ್ಲ ಅಂತಾರೆ, ಗೌರ್ಮೆಂಟ್ ಟೀಚರ್ ಅವರು. ಸೊ ಅವರು ಏನು, ಅವ್ರಿಗೆ ಸ್ವಲ್ಪ ಸ್ವಾಮೀಜಿದು ಇದನ್ನೆಲ್ಲ ಒಂದು ಇನ್ಸ್ಪಿರೇಷನ್ ಇದೆ ಅವ್ರಿಗೆ. ಅವರು 2 ವರ್ಷದ ಕೆಳಗೆ ಈಗ ಬೆಂಗಳೂರಿಗೆ ಬಂದ್ರ, ಮೈಸೂರು ಡಿಸ್ಟ್ರಿಕ್ಟ್ ಹೋದ್ರು ಅಂತ ಕೇಳಿದೆ. ಹೋದ ವರ್ಷ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಡೈರೆಕ್ಟರ್ ಆಯ್ತು ವೆಲ್ಫೇರ್ ಡಿಪಾರ್ಟ್ಮೆಂಟ್. ಅವ್ರಿಗೆ ಏನ್ ಅನಿಸ್ತು ಅಂತಂದ್ರೆ, ತಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟೋ 18-20 ಮೊರಾರ್ಜಿ ದೇಸಾಯಿ ಶಾಲೆಗೂ, ಪ್ರತಿಯೊಂದು ಹೋಬಳಿಗೂ ತಾಲೂಕು ಒಂದು, ಆ ಥರ ಎಲ್ಲಾ ಹೋಬಳಿನ ಕವರ್ ಮಾಡಬೇಕು ಏನೋ ಸ್ಕೀಮ್ ಮಾಡ್ತಾ ಇದ್ದಾರೆ. ಸರಿ, ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಅವನೇನ್ ಮಾಡ್ದ, ಅವನು ಪ್ರಭಂಜನ್ ಅಂತಿದ್ದಾನೆ ಮೈಸೂರಿನಲ್ಲಿ, ಅವನ್ನ ಹಿಡ್ಕೊಂಡು ಅವ್ರೇನ್ ಮಾಡಿದ್ರು, ನನ್ನ ಎಲ್ಲಾ ಮೊರಾರ್ಜಿ ದೇಸಾಯಿ 250 ರೆಸಿಡೆನ್ಷಿಯಲ್ ಸ್ಟೂಡೆಂಟ್ಸ್ ಇರ್ತಾರೆ, ಫ್ರಮ್ ಕ್ಲಾಸ್ 6 to class 10, ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್ ಟುಗೆದರ್. ಎಲ್ಲರಿಗೂ ಸ್ವಾಮೀಜಿದ ಐಡಿಯಾ ಹೆಂಗಾದ್ರು ತುಂಬಿ ಅಂತ ಅವನೇನ್ ಮಾಡ್ದ, ಅದೇ ವಿದ್ಯಾರ್ಥಿಗಾಗಿ ಮತ್ತೆ ಯಾವ್ದಾದ್ರು ಪುಸ್ತಕ ವಿವೇಕಾನಂದ, ವೀರ ನರೇಂದ್ರ, ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಬಿಟ್ಟು ಅವರೇ ಸ್ಪಾನ್ಸರ್ ಮಾಡಿದ್ರು, ಎಲ್ಲ ಮಾಡಿ ಎಲ್ಲ ಎಕ್ಸಾಮ್ ಮಾಡಿ ಅವ್ರು ಒಂದು ಕಂಡೀಷನ್ ಹಾಕಿದ್ರು, ಎಲ್ಲಾ ಶಾಲೆ, ಪ್ರತಿ ಶಾಲೆಗೂ ಸಪರೇಟ್ ಆಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ಬೇಕು. ಆ ಶಾಲೆಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ಬೇಕಂದ್ರೆ ಸ್ವಾಮಿಗಳೇ ಬರಬೇಕು. ನೀವು ಯಾವ ಫ್ರೀ ಇದ್ರೆ ಅವತ್ತೆಲ್ಲ ಅಂತ ಒಂದು ಡೇಟ್ ತಗೊಂಡು, ನಾನೊಂದು 3-4 ಮೊರಾರ್ಜಿ ದೇಸಾಯಿ ಒಂದೇ ದಿವಸಕ್ಕೆ ಹೋಗಿ ಎಲ್ಲ ಉದ್ದಕ್ಕೆ ಮುಗಿಸ್ಕೊಂಡ್ಬಂದು. ಒಂದು ಶಾಲೆ ಈ ಇದ್ರಬಹುದು, KR ಪೇಟೆ ಹತ್ರ ಹೋಗೋ ಒಂದು ಶಾಲೆ ಮೊರಾರ್ಜಿ ದೇಸಾಯಲ್ಲಿ, ಅವು ಮಾತಾಡ್ತಾ ಅಲ್ಲಿ ಆ ಶಾಲೆಯ ಪ್ರಿನ್ಸಿಪಾಲ್ ನಾವು ಹೇಳ್ತೀವಿ, ಸ್ಟೇಟ್ ಬೋರ್ಡ್ ಅವ್ರು ಹೆಡ್ ಮೇಡಮ್ ಅಂತಾರೆ, ಹೆಡ್ ಮಾಸ್ಟರ್ ಸ್ಟೇಟ್ ಮೇಡಮ್. ಇನ್ನೇ ಮಾತಾಡೋದಕ್ಕೆ ಇಷ್ಟೆಲ್ಲ ಒಳ್ಳೆ ಇದಾಗಿದೆ, ಸ್ವಾಮೀಜಿಯಿಂದ ಇನ್ಸ್ಪೈರ್ ಆಗಿ ಮಕ್ಕಳೆಲ್ಲ ಹಾಗಾಗ್ತಾರೆ ಹೀಗಾಗ್ತಾರೆ ಅಂತ ಮಾತು ಆಗ್ತಾ ಇತ್ತು ಎಲ್ಲ ಸೆಷನ್ ಆದ್ಮೇಲೆ. ಆಮೇಲೆ ಆಕೆ ಹೇಳಿದ್ರು, ಸ್ವಾಮೀಜಿ ನಂದೇ ಉದಾಹರಣೆ ಇದೆ ಇಲ್ಲಿ, ನೀವು ಅಲ್ಲಿ ಆಗ್ತಿ ಎಕ್ಸಾಂಪಲ್ ಇರ್ತೀರ, ನಾನೇ ಎಕ್ಸಾಂಪಲ್. ಏನು ನಿಮ್ಮ ಜೀವನದಲ್ಲಿ ಏನಾಯ್ತು? ಸ್ವಾಮೀಜಿ ನಾನು 10ನೇ ಕ್ಲಾಸ್ವರೆಗೂ ಓದಿದೆ. 10ನೇ ಕ್ಲಾಸ್ ಓದಿದ ಮೇಲೆ ಆವಾಗ 16, ಅವಳಿಗೆ 16 ವಯಸ್ಸಲ್ಲ, 16 ಆ ಟೈಮು. ಆಮೇಲೆ ಸೆಕೆಂಡ್ PC ಮಾಡ್ಕೊಂಡು ಅನ್ಸುತ್ತೆ ಅವಳು. ಬೈ ದ ಥಿಂಗ್ ಶಿ ವಾಸ್ 80. ಮನೆಯಲ್ಲಿ ಆಗ್ಲೇ ಅವ್ರಿಗೆ ಮದುವೆ ಚಿಂತೆ, ಮಗಳಿಗೆ ಹಿಂಗಾದ್ರು ಕೆಲವರು ಕೈ ತೊಳ್ಕೊಳ್ದು ಅಂತ. ಅದೇನು ಕೈ ತೊಳ್ಕೊಳ್ಳೋದು ನಮ್ಗೆ ಗೊತ್ತಿಲ್ಲ, ನೀವು ಹೇಳೋದು. ಓಹೋ ಜವಾಬ್ದಾರಿ ಅಪ್ಪ ಅಂತ ನಮ್ಗೆ ಅರ್ಥವಾಗಿಲ್ಲ ಅದು. ಸೊ ಅದಕ್ಕೆ ಅವ್ರೇನ್ ಮಾಡಿದ್ರು, ಅವಳು 18 ಕಾಯ್ತಾ ಇದ್ದು. ಸರಿ ಆದ ತಕ್ಷಣ ಅವಳು ತುಂಬಾ ಓದ್ಬೇಕು, ಡಿಗ್ರಿ ಮಾಡ್ಬೇಕು, PhD ಮಾಡ್ಬೇಕು ಅಂತ ಆಸೆ ಜಾಸ್ತಿ. ಬಟ್ ಅನ್ಫಾರ್ಚುನೇಟ್ಲಿ ಶಿ ಕುಡ್ ನಾಟ್ ಡೂ ಇಟ್. ಮದುವೆ ಮಾಡ್ಬಿಟ್ರು. ಸರಿ, ಈಗ ಇನ್ನೇನು ಮುಂದೆ ಅಷ್ಟೇ, ಫುಲ್ ಸ್ಟಾಪ್. ಅದು 99% ಫುಲ್ ಸ್ಟಾಪ್, ಯಾರೋ 1% ವೇರಿ ಆಗ್ತದೆ. ಸರ್ ಅವರು ಮದುವೆ ಆಗೋಯ್ತು. ಆಮೇಲೆ ಒಂದು ಗಂಡು ಮಗು ಆಯ್ತು ಅನ್ಸುತ್ತೆ. ಆ ಮಗ ಈಗ 7ನೇ ಕ್ಲಾಸಿಗೆ ಬಂದಿಯಾನೆ. ಅವನು ಮೈಸೂರಲ್ಲೆಲ್ಲ ಓದ್ತಾ ಇದ್ದ. ಅವರು ಮೈಸೂರಲ್ಲಿ ಇದ್ರು ಅನ್ಸುತ್ತೆ. ಮೈಸೂರಲ್ಲಿ ಓದ್ತಾ ಇದ್ದಾಗ
ವಿದ್ಯಾರ್ಥಿಗಾಗಿ ಪುಸ್ತಕವನ್ನ ಮೈಸೂರು ಆಶ್ರಮದಿಂದ ಯಾರೋ ಆ ಶಾಲೆಗೆ ತಂದುಕೊಟ್ಟು ಪ್ರತಿ ಮಕ್ಕಳಿಗೂ ಮೇಡಮ್ ಒಬ್ರು ಸಪ್ಲೈ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ, ಪ್ರತಿ ದಿವಸ ಈ ಪುಸ್ತಕದ 4-5 ವಾಕ್ಯ ಪುಟಗಳನ್ನ ಓದಿ ಮತ್ತೆ ಪೇರೆಂಟ್ಸ್ಗೆ ಒಂದು ಮೆಸೇಜ್ ಹಾಕಿದ್ದಾರೆ, ನಿಮ್ಮ ಮಕ್ಳಿಗೆ ಕೆಲವೊಂದು 4 ಪುಟ ಓದಿಸಿ. ಆ ವಿದ್ಯಾರ್ಥಿಗಾಗಿ 4 ಪುಸ್ತಕ ಇದೆ. ಒಂದು ವಿದ್ಯಾರ್ಥಿಗೆ ಒಂದು ಪತ್ರ, ಪ್ರಾರ್ಥಿಸಿರಿ ಅಥವಾ ಭಾವಿಸಿರಿ, ಏಕಾಗ್ರತೆಯ ರಹಸ್ಯ, ಸೀಕ್ರೆಟ್ ಆಫ್ ಕಾನ್ಸೆಷನ್, ಲೆಟರ್ ಟು ಎ ಸ್ಟೂಡೆಂಟ್. ಈ ತರ ಕೊನೆಯಲ್ಲಿ ಪ್ರಾರ್ಥಿಸಿರಿ ಅಥವಾ ಭಾವಿಸಿರಿ, ಅದು ಲಾಸ್ಟ್ ಬುಕ್. ಅದು 5 ಪುಸ್ತಕ ಸೇರಿ ಒಂದು ಪುಸ್ತಕ ಮಾಡೋದು ವಿದ್ಯಾರ್ಥಿಗಾಗಿ ಅಂತ ಲಾಸ್ಟ್ ಪಾರ್ಟ್. ಈ ತಾಯಿ ಏನ್ ಮಾಡೋ, ಚಿಕ್ಕವನಲ್ಲ, 7ನೇ ಕ್ಲಾಸ್ ಓದ್ತಾ ಇದ್ದಾನೆ. ಇವಳು ಅಮ್ಮ ಮಲಗಿಸೋ ಹೊತ್ತಿಗೆ ಮಗುವಿಗೆ ಆ ಪ್ರಾರ್ಥಿಸಿ ಅಥವಾ ಭಾವಿಸಿರಲಿ ಕೊನೆ ಪುಟದಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಪುರುಷೋತ್ತಮ. ಏನ್ ಕೊಟ್ಟಿದ್ದಾರೆ, ರಾತ್ರಿ ಮಲಗೋ ಹೊತ್ತಿಗೆ ಮಕ್ಕಳು ಒಂದು ಪ್ರಾರ್ಥನೆ ಮಾಡಿ ಮಲ್ಕೋಬೇಕೇನೋ, ನಾನು ಇವತ್ತಿವತ್ತಲ್ಲೇ ಏನೇನು ಓದಿದ್ದೀನೋ ಹೇ ಭಗವಂತ, ಆ ಓದಿದ್ದೆಲ್ಲ ನೆನೆ ಬರಲಿ, ನಾನು ಒಳ್ಳೆ ಪ್ರಜೆ ಆಗಲಿ, ಆ ಇತ್ಯಾದಿ ಇತ್ಯಾದಿ, ನಾನು ಓದಿದ್ದು ನನಗೆ ಮೆದುಳಿಗೆ ಹತ್ತಿ ಅದು ನನ್ನ ಜೀವನಕ್ಕೆ ಇರಲಿ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡೋದು. ಮುಖ್ಯವಾಗಿ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮವಾದ ವಿದ್ಯಾರ್ಥಿ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡೋಕ್ಕೆ ಏನೊಂದು ಕ್ರಮ ಬರ್ಕೊಟ್ಟಿದ್ದಾರೆ ಸ್ವಾಮಿ, ಒಂದು ಭಾವನಾತ್ಮಕವಾಗಿ ಬರ್ದಿದ್ದಾರೆ. ಸರಿ, ಯಾರಿಗೆ ಭಗವಂತನ ನಂಬಿಕೆ ಇದೆಯೋ ಅವ್ರು ಹಾಗೆ ಮಾಡಿ. ಭಗವಂತನ ನಂಬಿಕೆ ಇಲ್ಲದೆ ಇದ್ದವರು ನೀವು ಭಾವಿಸ್ಬೇಕು. ಪ್ರಾರ್ಥನೆ ಯಾರಿಗೆ, ಭಗವಂತ ಇದ್ದಾನೆ ಅಂತ ನಂಬಿಕೆ ಇರೋರಿಗೆ. ಭಗವಂತ ಇಲ್ಲ ಅಂತಾರಲ್ಲ ನಿಮ್ ಕಾಲೇಜ್ ಗಾಡು ಅಲ್ಲ, ಹೂ ಇಸ್ ಗಾಡ್, ವಾಟ್ ಇಸ್ ದಿಸ್ ರಿಲಿಜಿಯನ್, ವಾಟ್ ಫಿಲಾಸಫಿ. ನಂಗೆಲ್ಲ ನೋಡಿ ಅದಕ್ಕೆ ಇವು ಅವ್ರಿಗೆ ಆತರ ಎಲ್ಲ ಇರ್ತಾರೆ ತಂದೆ ತಾಯಿಗಳು. ಇದೆಲ್ಲ ಸುಮ್ಮನೆ ಮನೆಯಲ್ಲಿ ಒಂಚೂರು ಹೂವ ಅಂತ ಇರ್ತೀವಿ ಅಂತ ಸ್ವಾಮಿಗಳು ಬಂದ ಹೇಳ್ತಾರೆ, ಸುಮ್ಜಿ ನಾವು ದಿನ ಬಂದಿ ಅಂತ. ಆಮೇಲೆ ಸ್ವಾಮಿಗಳು ಹೋದ್ಮೇಲೆ ಬಾಗಿಲ ಹಾಕ್ಬಿಟ್ಟು ಆಮೇಲೆ ಅವ್ರು ಬೇರೆ ಡಬಲ್ ಅದು ಸ್ಪಿಟ್ ಪರ್ಸನಾಲಿಟಿ ಜನರಲಿ. ಈ ಅದಕ್ಕೆ ಪುರುಷೋತ್ತಮ ಬುದ್ಧಿವಂತ ಗೋಪೇಕ್ಷ ಏನ್ ಮಾಡ್ತಾರೆ, ನಂಬಿಕೆ ಇದ್ದವರು ಪ್ರಾರ್ಥನೆ ಮಾಡೋದು, ನಂಬಿಕೆ ಇಲ್ಲದಿದ್ದವರು ಭಾವಿಸಿ ನಾನು ಓದಿದ್ದೆಲ್ಲ ಮೆದುಳಲ್ಲಿ ಇಟ್ಕೊಡ್ತೇನೆ, ನಾನು ಉತ್ತಮವಾದ ಪ್ರಜೆ ಆಗ್ತೇನೆ, ನಾನು ಅದ್ಭುತವಾದ ವಿದ್ಯಾರ್ಥಿ ಅಂತ ಯು ಫೀಲ್ ಇಟ್ ಇಫ್ ಯು ಡೋಂಟ್ ಬಿಲೀವ್ ಇನ್ ಗಾಡ್. ಇದು ಬರ್ದಿ ಈ ತಾಯಿ ಒಂದು 3 ತಿಂಗಳು ಓದ್ತಾ ಇದ್ದಾರೆ. ಅವ್ನಿಗೆ ಓದ್ತಾ ಇವಳು ಕಂಠಪಾಠ ಆಗೋಯ್ತು ಪ್ರಾರ್ಥನೆ. ಆಮೇಲೆ ಏನ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಸೆಕೆಂಡ್ PUC ನಿಲ್ಲಿಸ್ಬಿಟ್ಲ, ನಾನು ಒಂದು ಉತ್ತಮವಾದ ವಿದ್ಯಾರ್ಥಿ ಆಗಬೇಕು ಮತ್ತೆ ಒಳಗಡೆ ಜಾಗ್ರತೆ ಆಗುತ್ತೆ. ಯಜಮಾನ ಪರ್ಮಿಷನ್ ತಗೊಂಡು ನಾನು ಓದ್ತೀನಿ, ಸೆಕೆಂಡ್ PUC ನಿಂತೋಯ್ತು ಅಂತ. ಸರಿ ಆಯ್ತು ಓದು ಅಂತ. ಈಗ ಅವ್ನು 8ಕ್ಕೆ ಬಂದ, ಇವಳು ಫಸ್ಟ್ ಡಿಗ್ರಿಗೆ ಹೋದ್ರು. ಅವ್ನು 9ಕ್ಕೆ ಹೋದ, ಇವನು ಸೆಕೆಂಡ್ ಡಿಗ್ರಿಗೆ ಬಂದು. ಅವ್ನು 10ಕ್ಕೆ ಬಂದ, ಅಮ್ಮ ಫೈನಲ್ ಡಿಗ್ರಿ ಇದ್ದಾರೆ. ಆಮೇಲೆ ಅವಳು B.Ed ಮಾಡ್ಕೊಂಡ್ರು. B.Ed ಮಾಡ್ಕೊಂಡು ಗೌರ್ಮೆಂಟ್ ಎಕ್ಸಾಮ್ ಬರೋದು. ಗೌರ್ಮೆಂಟ್ ಎಕ್ಸಾಮ್ ಬಂದು ಗೌರ್ಮೆಂಟ್ ಅಪಾಯಿಂಟೆಡ್ ಟೀಚರ್ ಆದ್ಲು. 5 ವರ್ಷ ಟೀಚರ್ ಅಂದ್ರೆ ಮೊರಾರ್ಜಿ ದೇಸಾಯಿ ಹೆಡ್ ಮೇಡಮ್ ಆಗಿ ಬಂದು. ಮಗ ಡಿಗ್ರಿ ಮುಗಿಸೋ ಹೊತ್ತಿಗೆ ಅವಳು ಹೆಡ್ ಮೇಡಮ್ ಆಗಿ ಮೊರಾರ್ಜಿ ದೇಸಾಯಿ ಶಾಲೆಗೆ ಬಂದು. ಎಲ್ಲಿ ಶುರು ಆಯ್ತು, ಪ್ರಾರ್ಥಿಸಿರಿ ಅಥವಾ ಭಾವಿಸಿರಿ ಯಾರೋ ಬರೆದಿದ್ದು ಅವ್ರ ದೇಹನೂ ಬಿಟ್ಟಾಗೋದಿದೆ. ಆ ಪುಸ್ತಕ ಯಾರೋ ತಂದು ಇವ್ರಿಗೆ ಕೊಟ್ಟು ಇವ್ರು 3 ತಿಂಗಳು ಪ್ರತಿ ದಿವಸ ಮಗನಿಗಾಗಿ ಓದಿದ್ದ, ಅವಳಿಗಾಗಿ ಓದಿದ್ದಲ್ಲ. ಏನಾಯ್ತು, ಇಫ್ ಯು ಕ್ಯಾನ್ ಫೀಲ್ when there are crises, definitely, and that divinity has to manifest. That is called manifestation of divinity. That is the goal. ಎಲ್ಲರ ಆತ್ಮ ಇದೆ ಅಂತ ನಮಗೂ ಗೊತ್ತು, ನಿನಗೂ ಗೊತ್ತು. ಪುಸ್ತಕ ಹೇಳ್ತಾರೆ, ಉಪನಿಷತ್ತು ಎಷ್ಟು ಸಾಂಜ ಹೇಳ್ತಾರೆ. ಆಯ್ತು, ನಮ್ಮ ದೇಶಕ್ಕೆ ತುಂಬಾ ಜನ ನಮ್ಮ ಭಾರತ ಅದ್ಭುತ ಕಟ್ಕೊಂಡು ಏನ್ ಮಾಡೋದು, ನಮ್ಮ ವಂಡರ್ಫುಲ್ ಗೋರಿ, ವಂಡರ್ಫುಲ್ ಹಿಸ್ಟ್ರಿ. ವಾಟ್ ಆರ್ ಯು ಗೋಯಿಂಗ್ ಟು ಡೂ ಟುಡೇ ವಿತ್ ದಟ್ ಹಿಸ್ಟ್ರಿ ಅಂಡ್ ವಂಡರ್ಫುಲ್ ಇನ್ವೆನ್ಷನ್? ಸಾಂಜ ಹೇಳ್ತಾರೆ, we have to become rishis. Rishis have gone now. The rishis ಯಾಜ್ಞವಲ್ಕ, ವಿಶ್ವಾಮಿತ್ರ, ವಸಿಷ್ಠ ಇವರೆಲ್ಲ ಕಠೋಪನಿಷತ್, ಯಮಧರ್ಮರಾಜ, ನಚಿಕೇತ ಇವರೆಲ್ಲ ಹೊರಟೋಗ್ಬಿಟ್ರು. ಈಗ ನಿನ್ನ ಕೆಲಸ ಏನು, ನಚಿಕೇತನ ವಿದ್ಯೆ ಕಠೋಪನಿಷತ್ ಓದಿ. ಯು ಹ್ಯಾವ್ ಟು ಬಿಕಮ್ ಎ ನಚಿಕೇತ. ನಾನು ಹೇಳೋದೆ, ಋಷೀಸ್ ಆರ್ ಡೆಡ್ ಅಂಡ್ ಗಾನ್, ದೇ ಆರ್ ಆಲ್ ಗಾನ್. ನೌ ಐ ಎಕ್ಸ್ಪೆಕ್ಟ್ ಎವರಿ ಒನ್ ಆಫ್ ಯು ಶುಡ್ ಬಿಕಮ್ ಋಷೀಸ್. ದ ಮೋರ್ ಯು ಬಿಲೀವ್, ದ ಮೋರ್ ಇಮಿಡಿಯೇಟ್ಲಿ ವಿಲ್ ಬಿಕಮ್. The more you believe in, you will become more now. ಸ್ವಾಮೀಜಿ ಹೆಂಗ್ ಹೇಳ್ತಾರೆ, ಯಾವಾಗ್ಲೂ ಆಗೋದು ಅಂತ ಹೇಳಿದ್ರೆ ಈಗಲೇ ಆಗ್ತೀನಿ ಅಂತ ಹೇಳ್ತಾರೆ. ನೀನು ಯಾವಾಗ ನಂಬಿದ್ಯೋ ಅವಾಗ್ಲೇ ಆಗ್ತೀನಿ. ಆದ್ದರಿಂದ ನಮ್ಮ ಇದು ಇಂಟ್ರೊಡಕ್ಷನ್ ಆಯ್ತು, ಏನೋ ಮಕ್ಕಳ ಸಂಘಕ್ಕೆ ದಿವ್ಯತರ ನಾಮ ಒಳಗೆ ಹೋಯ್ತು. ಎಕ್ಸ್ಪ್ರೆಷನ್ ಆಫ್ ಡಿವಿನಿಟಿಯಲ್ಲಿ ವರ್ಕ್ ಮಾಡ್ತಾ ಇರ್ಬೇಕು. ಆಯ್ತು ಸ್ವಾಮೀಜಿ, ನನ್ನ ಇದರಲ್ಲಿ ಆಯ್ತು, ಇಂಜಿನಿಯರಿಂಗ್ ಆಯ್ತು, ಒಂದು ಒಳ್ಳೆ ಕೆಲಸ ಸಿಕ್ತು, ಸ್ಟಾಪ್. ಬಿಕಾಸ್ ಯುವರ್ ಸ್ಟ್ರಗಲ್ಸ್ ಕಾಲೇಜಲ್ಲಿ ಇದ್ರೆ ಸ್ಟ್ರಗಲ್, ಪ್ರೊಫೆಷನಲ್ ಲೈಫಲ್ಲಿ ಬರಲ್ಲ. ಪ್ರೊಫೆಷನಲ್ ಲೈಫಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಕಾಲಿಡ್ತಾರೆ, ಕಾಲೇಜ್ನಲ್ಲಿ ಫ್ರಂಟ್ ಎಂಡ್ ಅಲ್ಲಿ ಇರ್ತಾರೆ. ಬ್ಯಾಕ್ ಎಂಡ್ ಅಲ್ಲಿ ಹೇಳಕ್ಕೆ ನೀವು ಮನೆಗೆ ಹೊಟ್ಟೋಗ್ತೀವಿ, ಸಿಕ್ಕೋದಿಲ್ಲ.
ಪ್ರೊಫೆಷನ್ ಅಲ್ಲಿ ನಿನ್ ಪೊಸಿಷನ್ ನೋಡ್ಕೊಂಡು ಕಾಲಿಡ್ತಾರೆ. ಕ್ಲರಿಕಲ್ ಪೋಸ್ಟ್ ಕಾಲಿಡಿಯೋದು ಕಡಿಮೆ, ಟೀಮ್ ಲೀಡು ಕಾಲಿಡಿಯೋದು ಜಾಸ್ತಿ, ಡೈರೆಕ್ಟ್ರು ತುಂಬಾ ಜನ ಕಾಯ್ತಾರೆ. ಮೇಲೆ ಅವ್ರದ್ದು ಸಾಂಗ್ಗಳಿಗೂ ಅಷ್ಟೇ, ಮೇಲೆ ಹೋಗ್ತಾ ಇದ್ದಂಗೆ ಕಾಲಿಡಿಯೋರು ಜಾಸ್ತಿ ಆಗ್ತಾ ಇರ್ತಾರೆ. ಸೊ ಅವಾಗೆಲ್ಲ ಯಾವುದು ನಿಮ್ಮ ಸ್ಟ್ರೆಂತ್? ವಿಚ್ ಇಸ್ ಯುವರ್ ಸ್ಟ್ರೆಂತ್? ಯುವರ್ ಡಿವಿನಿಟಿ ಇಸ್ ಯುವರ್ ಸ್ಟ್ರೆಂತ್. ಡೋಂಟ್ ಸ್ಟ್ಯಾಂಡ್ ಆನ್ ಎನಿ ರಿಲೇಟಿವ್ ಎಕ್ಸ್ಪೀರಿಯನ್ಸಸ್. Experience will always bring you down. Experience are never the God. It is our only inner strength that has to be manifested everywhere, whenever you are in trouble. Divinity ನಿಮ್ಗೆ ಏನೋ ಅರ್ಥ ಆಗ್ತಾ ಇಲ್ಲ, ಏನು ಚೈತನ್ಯ ಡೌಟಾ? ಭಗವಂತ ಇದ್ದಾನೆ ನಂಬಿಕೆ ಇದೆ ತಾನೆ. ಭಗವಂತನ ಭಾರ ಹಾಕೋದು, ಭಗವಂತನ ಭಾರ ಹಾಕ್ತಾ ಹೋಗೋದು. ಯುವಕರಾದ್ರೆ ಮ್ಯಾನಿಫೆಸ್ಟೇಷನ್ ಡಿವಿನಿಟಿ, ನೀವು ಹಿರಿಯರಾದ ನಿಮ್ಗೆಲ್ಲ ಹಾಗೆಲ್ಲ ಆಗಲ್ಲ, ನಮ್ಮ ಡಿವಿನಿಟಿ ಐಡಿಯಾ ನಮ್ಗೆ ಅಷ್ಟೊಂದು ಸೆಟ್ ಆಗಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ದ ಮೋರ್ ಯು ಹ್ಯಾವ್ ಟು ಸ್ಟ್ಯಾಂಡ್ ಆನ್ ದ ಗಾಡ್ ದಟ್ ಯು ಹ್ಯಾವ್ ಬಿಲೀವ್ಡ್ ಇನ್. ಅಂಡ್ ಮಂತ್ರದೀಕ್ಷೆ ಅವರು ಗುರುಗಳಿದ್ದಾರೆ, ಆಮೇಲೆ ಇಷ್ಟದೇವ ಇದ್ದಾನೆ, ಮಂತ್ರ ಇದೆ. ಹೋಲಿ ಮದರ್ ಹೇಳ್ಬಿಟ್ಟು ಕನ್ಕ್ಲೂಡ್ ಮಾಡೋಣ ಅಲ್ವಾ? ನೆನಪಾಯ್ತು, ಅದಕ್ಕೋಸ್ಕರ ಮದರ್ ಬಿಟ್ರೆ ಹೆಂಗೆ. ಹೋಲಿ ಮದರು ರಾಮಯ್ಯ ಮಹಾರಾಜ್ ಅಂತ ಒಬ್ಬರಿದ್ದರು, ನಮ್ಮ ಜಯರಾಮ್ ಪಾಟೀಲ್ ಅಧ್ಯಕ್ಷರಾಗಿದ್ರು. ಆಮೇಲೆ ಶ್ರೀಮಾತ್ರ ದೇಹ ಬಿಟ್ಟ ಮೇಲೆ ಅವರು ಇವತ್ತ ಗೋಪೇಶಾನಂದ ಸ್ವಾಮಿ ಗೋಪೇಶಾನಂದ ಅವರು ರಾಮಯ್ಯ ಮಹಾರಾಜ್. ಅವರು ಅಲ್ಲಿ ರಾಡ್ರಲ್ಲ ಅವ್ರ ಹಳೆ ಹೆಸರಲ್ಲೇ ಫೇಮಸ್, ಸನ್ಯಾಸ ಹೆಸರು ಕಡಿಮೆ, ಅವ್ರ ಪುಸ್ತಕ ಬರೋದ್ರಿಂದ ನೆನಪು ಅಷ್ಟೇ. ಸರಿ, ಅವ್ರಿಗೆ ಹೋಲಿ ಮದರ್ ಮಂತ್ರ ದೀಕ್ಷೆ ಕೊಡ್ತಾರೆ. ಈ ಮಂತ್ರ ದೀಕ್ಷೆ ತಗೊಂಡವ್ರಿಗೆ ಇದು ಇನ್ಸ್ಟ್ರಕ್ಷನ್, ಜನರಲ್ ಅಲ್ಲ ಇದು. ಮಂತ್ರ ದೀಕ್ಷೆ ಕೊಟ್ಟ ಮೇಲೆ ಈಗ ಇನ್ಸ್ಟ್ರಕ್ಷನ್ ಏನು? ಶ್ರೀಮಾತ ಅವ್ರು ಹೇಳ್ತಾರೆ, ಮಾಜೆ ಮಾಜೆ ಭೀತರ ತಕ್ಕೆ ಠಾಕು ಠಾಕು. ನೀನು ದೀಕ್ಷೆ ತಗೊಂಡೆ ಸರಿ, ಈಗ ಯಾವಾಗ ಸ್ವಲ್ಪ ಗ್ಯಾಪ್ಸ್ ಬರುತ್ತಲ್ಲ, ಇವಾಗ ಕಾಲೇಜ್ನಲ್ಲಿ ಎಲ್ಲಾ ಪೀರಿಯಡ್ ಫ್ರೀ ಟೈಟಾ ಇಲ್ಲ, ಮಧ್ಯೆ ಫ್ರೀ ಇರುತ್ತೆ, ಲಂಚ್ ಬರುತ್ತೆ ಅಲ್ಲ. ಅಥವಾ ಗ್ಯಾಪ್ಸ್ ನಲ್ಲಿ ಏನ್ ಮಾಡ್ಬೇಕು? ಮನೆಯಲ್ಲೂ ಅಷ್ಟೇ ಅಡಿಗೆ ಮಾಡ್ಬೇಕಾದ್ರೆ ಮನಸ್ಸು ಕಾಲಿತಾನೆ. ಒಂದ್ಸಲ ಅಭ್ಯಾಸ ಆಗ್ಬಿಟ್ರೆ ಒಗ್ಗರಣೆ ಹೊಡೆಯೋದು ಹೆಂಗೆ ಅಂತ, ಆಮೇಲೆ ನೀವು ಆದತ್ತು ಇದು ಈಗ ನಾನು ಎಣ್ಣೆ 1 ಲೀಟರ್ ಹಾಕ್ತಾ ಇಲ್ಲ, 10 ml ಹಾಕ್ತಾ ಇದ್ದೇನೆ, 10 ml ಕರೆಕ್ಟ್. ಈಗ ನಾನು ಈರುಳ್ಳಿ 30 ಗ್ರಾಮ್ ಹೆಚ್ಚಿದ್ದೇನೆ, 30 ಗ್ರಾಮ್ ಹಾಕುತ್ತಿದ್ದೇನೆ ಅಂತೇನು ಆಲೋಚನೆ ಮಾಡೋದು. ಕೋಪ ಆಯ್ತಂತೂ ಜಾಸ್ತಿ ಇದಾಗಿರ್ತಾವ. ಯಾವತ್ತೇನೋ ಎಲ್ಲ ತೋರಿಸಿದ್ರೆ ಏನ್ ನಿನ್ ಮನೆಯಲ್ಲಿ ಬರೀ ಅಡಿಗೆ ತಾನೆ, ನಾವೆಲ್ಲ ಹೊರಗಡೆ ಹೋಗಿ ಎಷ್ಟು ಕೆಲಸ ಮಾಡಿರ್ತಾರೆ ಅಂತ ನಮ್ಮ ಅಮ್ಮನಿಗೆ ಒಂದೇ ಕಂಪ್ಲೇಂಟ್ ಬಂದ್ರೆ ತೋರಿಸ್ತೀನಿ ಅಡಿಗೆ ಹೆಂಗೆ ಅಂತ ಅವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅದು ಬಿಟ್ರೆ ಯು ಆರ್ ಈಸ್ ನಾಟ್ ನೆಸೆಸರಿ ಟು ಬಿ ಕಾನ್ಶಿಯಸ್, ಇಟ್ ಬಿಕಮ್ಸ್ ಅನ್ ಇನ್ಸ್ಟಿಂಕ್ಟ್ ಅಲ್ವಾ? ಕಾನ್ಶಿಯಸ್ ಆಕ್ಟಿವಿಟಿ ಗೆಟ್ಸ್ ಕನ್ವರ್ಟೆಡ್ ಇಂಟು ಇನ್ಸ್ಟಿಂಕ್ಟ್. ಸೊ ಏನೋ ನೀವು ಆರಾಮ ಮಾಡ್ತೇವೆ, ಅವಾಗ ಮನ್ಸ್ ಖಾಲಿ ಇದೆಯಲ್ಲ. ಅದಕ್ಕೆ ಮದರ್ ಹೇಳ್ತಾರೆ, ಭೀತರ್ತಕ್ಕೆ ಮಾಜೆ ಮಾಜೆ ಠಾಕು ಠಾಕು. ಒಳಗಡೆಯಿಂದ ಹೃದಯಾಂತರದಿಂದ ಮಧ್ಯದಲ್ಲಿ ಶ್ರೀರಾಮಕೃಷ್ಣನ ಕರೀತಾ ಇರ್ಬೇಕು. ಸರಿ, ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಹೇಳ್ತಾರೆ, ಪ್ರತಿದಿನ ಉತ್ತಮ ಹವಾರ್ಜನ್ ಚೆಸ್ಟ್ ಹಾಕೋದು. ಪ್ರತಿ ದಿವಸ ನೀನು ಉತ್ತಮನಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ಬೇಕು. ಈಗ ಇವತ್ತೊಂದು ಸ್ಟ್ಯಾಂಡ್, ಇವತ್ತೇನ್ ಮಾಡಿದೆ, ಹೋಯ್ತು ನಾನು 4 ಗಂಟೆಗೆ, ಅದು ನಾಳೆ ಏನ್ ಮಾಡಬೇಕು 3:57. ತುಂಬಾ ಜಾಸ್ತಿ ಹೇಳ್ಕೋಬಾರ್ದು. ಇಲ್ಲ ನಾನು 3 ಗಂಟೆಗೆ ಹೇಳ್ತೀನಿ ಅಂತ ಒಂದೇ ದಿವಸಕ್ಕೆ ನಿಂತೋಗ್ಬಿಡ್ತದೆ. ಬೇಡ, ಇವತ್ತು 5 ಗಂಟೆಗೆ ಹೇಳಿದ್ರೆ 3 ನಿಮಿಷ ಹಿಂದಕ್ಕೆ ಸಾಕು. ಅಲಾರಾಮ್ 3:55 ಇಡು, ಸ್ನೂಸ್ ಇದೆ ಒತ್ತು. ಎಲ್ಲ ಅದೇ ಮಾಡಿರ್ತಾರೆ, ಅದಕ್ಕೆ ನಗ್ತಾ ಇದ್ದೀರ. 2 ನಿಮಿಷ ಮತ್ತೆ ಮಲ್ಕೋದು, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಅಲಾರಾಮ್ ಕೂಗಿದ್ನ ಒಂದ್ ಸ್ವಲ್ಪ ಒತ್ತು ಮಲಗಿದ್ರೆ ಸಮಾಧಾನ. ಎದ್ಬಿಟ್ರೆ ಏನೋ ಮಿಸ್ಟೇಕ್ ಆಗಿತ್ತು ಅವತ್ತು, ಬೇಡ. ಅದಕ್ಕೆ 3:55 ಅಲಾರಾಮ್ ಬಿಡು, ಸ್ನೂಸ್ ಒತ್ತು, 2 ನಿಮಿಷ ಅದು ಮತ್ತೆ ಕೂಗುತ್ತೆ, 3:55 ಕೇಳು. ಪ್ರತಿದಿನ ಉತ್ತಮ ಹೋಮರ್ಜನ್ ಚೆಸ್ಟ್ ಹಾಕು. ಸೊ ನಾಳೆ 3:55 ಸಾಕು, 2 ನಿಮಿಷ, ಜಾಸ್ತಿ ಹೋಗ್ಬೇಡ. ಪ್ರತಿ ದಿವಸ ಒಂದು ಬಾರ್ ಮೇಲಿಡಬೇಕು. ಇದಕ್ಕೆ 5ನೇ ಎಫೆಕ್ಟ್, ಒಂದೊಂದೇ ಬಾರ್ ಮೇಲೆ ಇಟ್ಕೊಂಡು. 3ನೇದು ಮಾಜೆ ಮಾಜೆ ಸಾಧು ಸಂಘಕ್ಕೆ ಹೋಗ್ಬೇಕು. ಮಾಜೆ, ಇದು ಮಾತ್ರ ಬಹಳ ಇಂಪಾರ್ಟೆಂಟ್. ಇದರ ಆಳ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಅಫ್ಕೋರ್ಸ್ ಎಷ್ಟೋ ಜನಕ್ಕೆ ಗೊತ್ತಿದೆ, ನಿಮ್ಗೆಲ್ಲ ಪರಿಚಯ ಆಗಿದೆ. ಸೊ ಇಟ್ ಈಸ್ ವೆರಿ ಮಚ್ ನೆಸೆಸರಿ. ಇನ್ನೂ ಅದರದ್ದೇ ಬೇರೆ ಟಾಪಿಕ್ ಅದು ಈಗ ಅದು ಡೆಪ್ತ್ ಹೋಗೋದು ಬೇಡ, ಇಷ್ಟು ತಿಳ್ಕೊಡಿ. ಮಾಜೆ ಮಾಜೆ ಸಾಧು ಸಂಘ ಕೊಡ್ತೇವೆ ಅಂದ್ರೆ ಸಾಧು ಸಂಘ ಮಾಡ್ಲೇಬೇಕು, ಇನ್ಎವಿಟಬಲ್. ಯಾಕಂದ್ರೆ ಕಾನ್ಫ್ಲಿಕ್ಟ್ಸ್, ಡೌಟ್ಸ್ ಬಂದಾಗ ಆಸರೆ ಯಾರು? ನಮ್ ಡಿವಿನಿಟಿ ಬಗ್ಗೆನೇ ಡೌಟ್ ಬಂದ್ಬಿಡುತ್ತೆ ಕೆಲವು ಟೈಮ್. ತುಂಬಾ ಪ್ರಾಬ್ಲಮ್ಸ್ ಬಂದಾಗ ಸಾಧಾರಣವಾಗಿ ನಡ್ಕೊಂಡು ಹೋಗ್ಬಿಡುತ್ತೆ.
ತುಂಬಾ ಪ್ರಾಬ್ಲಮ್ ಬಂದಾಗ ನಮಗೆ ಡೌಟ್ ಬಂದ್ಬಿಡುತ್ತೆ, ಈ ಜಗತ್ತಿನಲ್ಲಿ ಎಲ್ಲಿವರೆಗೆ ಬರುತ್ತೆ. ರಾಮಂದು ಕೂಡ ಕಾಡಿಗೆ ಕಳಿಸ್ತಾನಲ್ಲ ದಶರಥ, ಹೋಗಿ ಅವನು ಹೇಳ್ತಾನೆ, ರಾಮ ಅವತ್ತು ಮೊದಲನೇ ದಿವಸ ರಾತ್ರಿ ಕಾಡಿನಲ್ಲಿ, ಅವತ್ತು ಸುಮಂತ ಕೂಡ ಇರ್ತಾನೆ, ಅವ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗೋದು ವಾಪಸ್, ರಾತ್ರಿ ಅವನ ಜೊತೆ ಇರ್ತಾನೆ. ಲಕ್ಷ್ಮಣನ ಜೊತೆಗೆ ರಾಮನಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಹೇಳ್ತಾನೆ, ಈ ರಾಮನಂತ ಮಗನನ್ನ ಕಾಡಿಗೆ ಕಳಿಸಿದ್ರೆ ಇನ್ನೆಂಥವ್ರು ನಗರದಲ್ಲಿ ಇರ್ತಾರೆ ಲಕ್ಷ್ಮಣ, ಹೇಳಿ ನನ್ಗೆ ಉತ್ತರ ಸಿಗ್ತಾ ಇಲ್ಲ ಅಂತ. ಇವ್ ಜಸ್ಟ್ ಥಿಂಕ್ ಆಫ್ ಇಟ್. ಈ ನನ್ನಂಥವ್ನು ಕಾಡಿಗೆ ಕಳಿಸಿದ್ರೆ ನಗರದಲ್ಲಿ ಯಾರು ಇರ್ತಾರಲ್ಲೇ, ಯಾರನ್ನ ತಲಾಟೆ ಬರ್ತಾ ಇಡಿ, ಹೋಗ ಮನೆ ಬಿಟ್ಟು ಹೋಗ, ಕೋಪದಿಂದ ಬೈತಾರಲ್ಲ, ಈಗ ಮಾಡಲ್ಲ, ಅದು ಜನರಲ್ಲಿ ಏನೋ ಕೋಪ ಬಂತು ಹೋಗ, ಹಂಗಾಗಿದ್ದಲ್ಲ ರಾಮ. ಅದಕ್ಕೆ ಹೇಳ್ತಾನೆ, ವೇದಕ್ಕೆ ಬ್ರಹ್ಮಚರ್ಯಕ್ಕೆ ಎಲ್ಲ ಬೆಲೆ ಇಲ್ಲ ಅಂತ ಅನಿಸ್ತಾ ಇದೆ ಅಂತ ರಾಮ. ನೀವೆಲ್ಲ ಓದಲ್ಲ ರಾಮಾಯಣ ಒಳಗಡೆ, ಇದು ಶ್ರೀರಾಮಚಂದ್ರ. ಅಫ್ಕೋರ್ಸ್ ಇಟ್ಸ್ ಎ ಟೆಂಪರರಿ ಫೇಸ್, ಬಟ್ ನಮ್ಗೆ ಆ ಟೆಂಪರರಿ ಫೇಸ್ ಆಗಲ್ಲ, ಅದೇ ಪರ್ಮನೆಂಟ್ ಆಗ್ಬಿಡುತ್ತೆ. ಯಾಕಂದ್ರೆ ನಾವು ಅಷ್ಟು ಸ್ಟ್ರೆಂತ್ ಇಲ್ಲ, ರಾಮನಂತ ಸ್ಟ್ರೆಂತ್ ಸದ್ಯಕ್ಕಿಲ್ಲ. ಅದರಿಂದ ರಾಮನಿಗೂ ಒಂದ್ಸಲ ಅವನು ಹಿ ಬಿಕಮ್ಸ್ ಡಿಪ್ರೆಸ್ಡ್. ಅವಾಗ ಲಕ್ಷ್ಮಣ ಕೌನ್ಸಿಲಿಂಗ್ ಮಾಡ್ತಾನ ಅವನು, ಇಲ್ಲ ರಾಮಚಂದ್ರ ನಾವಿಬ್ರು ಹೀಗೆ ಇನ್ನು ಮುಂದೆ ಸರಿ ಹೋಗಿ 14 ವರ್ಷ ವಾಪಸ್ ಹೋಗೋಣ ಇತ್ಯಾದಿ ಇತ್ಯಾದಿ ಎಲ್ಲ. ಅವನು ರಾಮ ಕಮ್ಸ್ ಔಟ್ ಆಫ್ ದಟ್ ನೆಕ್ಸ್ಟ್ ಡೇ ಮಾರ್ನಿಂಗ್. ಅದರಿಂದ ಏನಾಗುತ್ತೆ, ಎಷ್ಟೋ ಸಲ ಡೌಟ್ ಬರುತ್ತೆ ನಮಗೆ. ಅದಕ್ಕೆ ನಾವು ಓನ್ಲಿ ರೆಕೋರ್ಸ್ ಈಸ್ ಸಾಧು ಸಂಘ. ಅದಕ್ಕೆ ಮಾಜೆ ಮಾಜೆ ಸಾಧು ಸಂಘ ಕೊರತೆ ಹೋಗ್ಬೇ. ಇದಾದ್ಮೇಲೆ 4th ಸ್ಟೆಪ್ ಶ್ರೀ ಬಹಳ ಇಂಪಾರ್ಟೆಂಟ್ ಹೇಳ್ತಾರೆ, ಠಾಕುರ ಆಚೇರಿ ಆರ್ ಅಮೀ ಆಚಿ. ಇವನ್ ನೋಡಿ, ಇವರೇ ದೀಕ್ಷೆ ಕೊಡ್ತಿರೋ ಗುರು, ಏನ್ ಹೇಳ್ತಾರೆ ಬುದ್ಧಿವಂತರು ಓದಿ ಮೊದಲು, ಠಾಕುರ ಆಚೇನ್ ಆರ್ ಅಮೀ ಆಚಿ. ಶ್ರೀರಾಮಕೃಷ್ಣ ಇದ್ದೇ ಇದ್ದಾರೆ, ತಲೆ ಕೆಡ್ಸ್ಕೊಂಬೇಡ, ನಾನು ಇದ್ದೇನೆ, ಹರಿವತರ ಹೇಳಿದ್ರು. ಅದಕ್ಕೆ ಈ ಮಂತ್ರ ಇದೆಲ್ಲ ಇದು ವಿ ಹ್ಯಾವ್ ಟು ರಿಮೆಂಬರ್ ದಿಸ್ 4 ಸ್ಟೆಪ್ಸ್. भीतर तके ठाकुर को ढाको, आमेले प्रतिदिन उत्तम होवा दिन चेष्टा करो, माजे माजे साधु संग करते होगे, ठाकुर आचे और अमी आचे ಹೇಳಿ ಮಕ್ಕಳ ಸಂಘಕ್ಕೆ ಮಕ್ಕಳಾಗಿ ಇಲ್ಲದೆ ಪ್ರಬುದ್ಧರಾದ ಡಿವಿನಿಟಿಯಾಗಿ ಮಕ್ಕಳಂತೆ ಸರಳರಾಗಿರಿ ಅಂತ ಪ್ರಾರ್ಥನೆ ಮಾಡಿ ಇಲ್ಲಿಗೆ ವಿರಮಿಸ್ತೇನೆ. ಜಯ ರಾಮಕೃಷ್ಣ. ತಮ್ಮ ದಿವ್ಯ ಆಶೀರ್ವಚನದಿಂದ ನಮ್ಮ ಮುಂದಿನ ಜೀವನವನ್ನು ರೂಪಿಸಿಕೊಳ್ಳಲು ಬೇಕಾದ ಅಮೂಲ್ಯವಾದ ಸಂದೇಶಗಳನ್ನು ನೀಡಿದ ಪೂಜ್ಯ ಸ್ವಾಮೀಜಿಯವರಿಗೆ ವಂದನೆಗಳನ್ನು ಅರ್ಪಿಸಲು ಮಕ್ಕಳ ಸಂಘದ ಸದಸ್ಯೆಯಾದ ಕುಮಾರಿ ಶ್ರಾವ್ಯ ಪಿ ಭಾರ್ಗವ್ ಅವರನ್ನು ಆಹ್ವಾನಿಸುತ್ತೇನೆ. ಎಲ್ಲರಿಗೂ ಜಯರಾಮಕೃಷ್ಣ. ಪರಮ ಪೂಜ್ಯ ಸ್ವಾಮಿ ಮಂಗಳನಾಥಾನಂದಜಿ ಮಹಾರಾಜ್ ರವರು ತಮ್ಮ ದಿವ್ಯ ಸಾನ್ನಿಧ್ಯ ನೀಡಿ ಇಂದಿನ ಈ ಪರಿಸ್ಥಿತಿಯಲ್ಲಿ ಜ್ಞಾನಾರ್ಜನೆಗೆ ಬೇಕಾದ ಹಾಗೂ ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಬೇಕಾದ ಅತ್ಯಮೂಲ್ಯವಾದ ಉಪದೇಶಗಳನ್ನು ನಮ್ಮ ಮಕ್ಕಳ ಸಂಘದ ಚಿಣ್ಣರಿಗೆ ಹಾಗೂ ಹಿರಿಯರಿಗೆ ತಮ್ಮ ಆಶೀರ್ವಚನದ ಮೂಲಕ ನೀಡಿದ್ದಾರೆ. ನಮ್ಮ ವಿವೇಕಾನಂದ ಮಕ್ಕಳ ಸಂಘವು ಹೇಗೆ ಆರಂಭವಾಯಿತು ಎಂಬುದನ್ನು ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ 17 ವರ್ಷಗಳಲ್ಲಿ ಎಷ್ಟೊಂದು ಮಕ್ಕಳು ದಿವ್ಯತ್ರೆಯರ ಆಶೀರ್ವಾದವನ್ನು ಪಡೆದಿದ್ದಾರೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಉತ್ತಮ ವಿಚಾರಧಾರೆಗಳನ್ನು ಬೆಳೆಸಿಕೊಳ್ಳುವಲು ನಮ್ಮ ಸ್ವಂತ ಪ್ರಯತ್ನ ಬಹಳ ಮುಖ್ಯ ಎಂದು ಒಂದು ಪುಟ್ಟ ಕಥೆಯಿಂದ ತಿಳಿಸಿಕೊಟ್ಟಿದ್ದಾರೆ. ನಮ್ಮಲ್ಲಿರುವ ಅನಂತ ಶಕ್ತಿಯನ್ನು ನಂಬಿ ಮುನ್ನಡೆಯಬೇಕು, ಆಗ ಮಾತ್ರ ಆಂತರಿಕ ಬೆಳವಣಿಗೆ ಸಾಧ್ಯ ಎಂದು ತಿಳಿಸಿಕೊಟ್ಟಿದ್ದಾರೆ. ಈ ಎಲ್ಲ ಅಂಶಗಳನ್ನು ನಾವು ಅರಿತು ನಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸಿಕೊಳ್ಳಬೇಕೆಂದು ನಮ್ಮೆಲ್ಲರ ಕರ್ತವ್ಯ. ಪರಮ ಪೂಜ್ಯ ಸ್ವಾಮಿ ಮಂಗಳನಾಥಾನಂದಜಿ ಮಹಾರಾಜ್ ಅವರಿಗೆ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಹಿರಿಯ ಹಾಗೂ ಕಿರಿಯ ಸದಸ್ಯರ ಪರವಾಗಿ ಭಕ್ತಿಪೂರ್ವಕ ವಂದನೆಗಳನ್ನು ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯನಾದ
ಚಿರಂಜೀವಿ ನಿರೂಪ್ಗೆ ಫಲ ಸಮರ್ಪಿಸುವುದರ ಮೂಲಕ ಸಲ್ಲಿಸುತ್ತಿದ್ದೇವೆ. ಜಯರಾಮ್ ಕೃಷ್ಣ. ಧನ್ಯವಾದಗಳು ಶ್ರಾವ್ಯ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಶ್ರೀಯುತ ಶಿವಕುಮಾರ್ ಎಸ್ ಅವರು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುವೆ. ಎಲ್ರಿಗೂ ಜಯರಾಮ್ ಕೃಷ್ಣ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ದಿವ್ಯತ್ರಯರ ಕೃಪಾಶೀರ್ವಾದದಿಂದ ನನ್ನನ್ನ ಅಧ್ಯಕ್ಷರನ್ನಾಗಿ ಸೆಲೆಕ್ಟ್ ಆಗಿರುವಂತಹ ಒಂದು ವಿಚಾರ ನನ್ನ ಪೂರ್ವಜನ್ಮದ ಸುಕೃತ ಅಂತ ಭಾವಿಸ್ತೇನೆ. ಇಲ್ಲಿ ಸ್ವಾಮೀಜಿಯವರು ಭಾಷಣ ಮಾಡಿದ್ದಾರೆ. ಈಗ ಅಧ್ಯಕ್ಷೀಯ ಭಾಷಣ ನಾನ್ ಮಾಡಬೇಕು ಅನ್ನೋದು ಬಹಳ ಹಾಟ್ ಸೀಟ್ ಅನ್ನೋಂಥ ವಿಚಾರ. ಅಂದ್ರೂ ನನ್ನ ಅಭಿಪ್ರಾಯಗಳನ್ನ ಹೇಳ್ತೇನೆ. ನನಗೆ ಸ್ವಲ್ಪ ಕಂಫರ್ಟ್ ಆಗ್ಬೇಕು ಅಂತ ಅನ್ನೋದಕ್ಕೆ ಈಸಿ ಆಗಿರುವಂತ ಟಾಪಿಕ್ ಸ್ಟಾರ್ಟ್ ಮಾಡ್ತೇನೆ. ವೇ ಬ್ಯಾಕ್ ಇನ್ 92-93 5th ಸ್ಟ್ಯಾಂಡರ್ಡ್ ಅಲ್ಲಿ ಏನೋ ಇದ್ದಿದ್ದು. ಹರೀಶ್ ಸರ್ ನಮ್ಮನ್ನ ಮಕ್ಕಳ ಸಂಘಕ್ಕೆ ಇನ್ವೈಟ್ ಮಾಡ್ತಾರೆ. ಆಗಿನ ಹೆಸರು ವಿವೇಕಾನಂದ ವಿದ್ಯಾರ್ಥಿ ವೇದಿಕೆ ಅಂತ ಅಂದ್ಬಿಟ್ಟು. ನಮಗೆ 5th ಸ್ಟ್ಯಾಂಡರ್ಡ್ ಅಲ್ಲೆಲ್ಲ ಇನ್ವಿಟೇಷನ್ ಟು ಪ್ಲೇ ಅಥವಾ ಇನ್ವಿಟೇಷನ್ ಟು ಈಟ್ ಸಮಥಿಂಗ್ ಅನ್ನೋದು ನಮ್ಮ ಗುರಿ ಅಥವಾ ಉದ್ದೇಶ ಇದ್ದಿದ್ದು. ನಮಗೆ ಗೊತ್ತಾಗಿದ್ದು ಸ್ವಾಮೀಜಿ ಹೇಳ್ತಿದ್ರಲ್ಲ, ಕೆಮಿಕಲ್ ರಿಯಾಕ್ಷನ್ಗೆ ಏನು ಆಡ್ ಮಾಡಿದ್ರೆ ಏನಾಗುತ್ತೆ ಅಂತ ಅನ್ನೋದು ನಿಮಗೆ ಪರಿಚಯ ಇದ್ರೆ, ನಮಗೆ ಕೆಮಿಕಲ್ ಲ್ಯಾಬ್ ಇದೆ ಅಂತ ಗೊತ್ತಾಗಿದೆ ಅವಾಗ. ಅಂದ್ರೆ ಆಗಿನ ಸಾಮಾಜಿಕ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಇಟ್ ವಾಸ್ ಮೋರ್ ಆಫ್ ಡಿಸ್ಕ್ರಿಮಿನೇಷನ್ ಅನ್ನೋ ತರ. ನಮಗೆಲ್ಲ ವ್ಯವಸ್ಥೆಗಳಿರಬಹುದು, ಅನುಕೂಲಗಳಿರಬಹುದು, ಯಾವುದು ಆ ತರ ಅನುಕೂಲಕರವಾದಂಥದ್ದು ಸಖ್ಯವಾದಂಥದ್ದು ಅನ್ನೋ ತರ ಇಲ್ದಿರೋಂಥ ಪರಿಸ್ಥಿತಿನಲ್ಲಿ ನಮಗೆ ಸಿಕ್ಕಂತಹ ಎನ್ವೆಲಪ್ ಟು ಎಂಟರ್ ಇನ್ ಟು ದಿ ರೈಟ್ ಸೈಡ್ ಆಫ್ ದ ಲೈಫ್ ತುಂಬಾ ದೊಡ್ಡದು. ಸ್ವಾಮೀಜಿ ಹೇಳಿದ ಎಲ್ಲ ವಿಚಾರಗಳು ಇವತ್ತು ಎಷ್ಟು ಪ್ರಬುದ್ಧವಾದಂಥದ್ದು, ಎಷ್ಟು ಘನತೆ ಇಟ್ಕೊಂಡಿರುವಂಥದ್ದು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮನ್ನ ಕೈ ಹಿಡಿದು ಇಲ್ಲಿ ತನಕ ಕರ್ಕೊಂಡ್ಬಂದಿರೋದಕ್ಕೆ ಸ್ವಾಮೀಜಿ ಆಗ್ತಿಲ್ಲ, ಐ ಆಮ್ ಗೆಟಿಂಗ್ ಎಮೋಷನಲ್. ಕೈ ಹಿಡಿದು ಕರ್ಕೊಂಡ್ಬಂದಿರೋದಕ್ಕೆ ನಾವು ಎಷ್ಟು ಆಭಾರಿ ಆಗಿದ್ರು ಸಾಲದು ಅನ್ನೋದು ಇಲ್ಲಿ ಪ್ರಸ್ತುತಪಡಿಸಬೇಕಾದಂತಹ ವಿಚಾರ. ಅದು ಸ್ಮಾಲ್ ಇಂಟ್ರೊಡಕ್ಷನ್ ಅಷ್ಟೇ. ಐ ಕಮ್ ಔಟ್ ಆಫ್ ಇಟ್. ಅಧ್ಯಕ್ಷತೆ ಭಾಷಣ ಹೆಂಗಿರ್ಬೇಕು ಅಂತ ಓದಿದ್ದಕ್ಕೆ ಕಾರ್ಯಕ್ರಮ ಹೆಂಗಾಯ್ತು ಅನ್ನೋದನ್ನ ಮಾತಾಡ್ಬೇಕು ಅನ್ನೋದಕ್ಕೆ ಅಶ್ವಿನಿ ಹಾಗೂ ಗ್ರೂಪ್ ಇಂದ ನಡೆದಂತಹ ಭಜನ್ಸ್ ಹೆಂಗಿತ್ತು ಅಂತಂದ್ರೆ, ಒಂದು ತೋಟದ ಒಳಗಡೆ ಎಕ್ಸಾಟಿಕ್ ಫ್ಲವರ್ಸ್ ಸರೌಂಡೆಡ್ ಬೈ ಎಕ್ಸಾಟಿಕ್ ಫ್ಲವರ್ಸ್ ನಲ್ಲಿ ವಾಕ್ ಇನ್ ದ ಪಾರ್ಕ್ ಅನ್ನೋ ತರ. ಸ್ವಾಮೀಜಿ ಭಾಷಣ ಹೇಳ್ಬೇಕಾಗಿಲ್ಲ, ಆ ಫ್ಲವರ್ಸ್ ತೋಟ ದಾಟಿದ ತಕ್ಷಣನೇ ಎಲ್ಲಿಂದಲೋ ಜಲಧಾರೆ ಹರಿತಾ ಇದೆ ಅನ್ನೋ ತರ. ದಿ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮೀ ಸೋ ಬ್ಲಿಸ್ಫುಲ್ and it takes a lot of energy and conviction, as Swamiji said, to get into ಯಾರಿಗೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾ ಇದ್ದವ್ರನ್ನ ಯಾರಿಗೆ ಹಸಿವಾಗ್ತಾ ಇದೆ ಅನ್ನೋ ತನಕ ಕರ್ಕೊಂಡ್ಬರೋದು. ಅಂದ್ರೆ ಎವ್ರಿ ಸ್ಟೆಪ್ ಆಫ್ ಇಟ್ ಹ್ಯಾಸ್ ಬೀನ್ ಪಾಲಿಶ್ಡ್. ಅದನ್ನಷ್ಟೇ ಹೇಳಿ
ನನ್ನ ಚಿಕ್ಕ ಭಾಷಣನ ದಿವ್ಯತ್ರಯರ ಪಾದಾರವಿಂದದಲ್ಲಿ ಸಮರ್ಪಿಸಿ ವಿರಮಿಸ್ತೇನೆ. ಸುಲಲಿತವಾಗಿ ತಮ್ಮ ಅನಿಸಿಕೆಗಳನ್ನು ಅಧ್ಯಕ್ಷೀಯ ಭಾಷಣದಲ್ಲಿ ನಮ್ಮೊಂದಿಗೆ ಹಂಚಿಕೊಂಡ ಶ್ರೀಯುತ ಶಿವಕುಮಾರ್ ಎಸ್ ಅವರಿಗೆ ವಂದನೆಗಳನ್ನು ಸಲ್ಲಿಸುವಂತೆ ನಮ್ಮ ಮಕ್ಕಳ ಸಂಘದ ಸದಸ್ಯೆಯಾದ ಕುಮಾರಿ ಜ್ಞಾನಶ್ರೀ KM ಅವರನ್ನು ವಿನಂತಿಸಿಕೊಳ್ಳುವೆ. ಎಲ್ಲರಿಗೂ ಜಯರಾಮ್ ಕೃಷ್ಣ. ಈ ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ನಮ್ಮ ವಿವೇಕಾನಂದ ಚಿಂತನ ಪ್ರತಿಷ್ಠಾನದ ಆಜೀವ ಸದಸ್ಯರಾದ ಹಾಗೂ ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯರಾದ ಕುಮಾರಿ ಸಂಸ್ಕೃತಿ ಹಾಗೂ ಸನ್ಮತಿ ಅವರ ತಂದೆಯವರಾದ ಶ್ರೀಯುತ ಶಿವಕುಮಾರ್ ಎಸ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಮಕ್ಕಳ ಸಂಘದ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ದಾರೆ. ಅವರ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುವುದರ ಜೊತೆಗೆ ಅವರಿಗೆ ಮಕ್ಕಳ ಸಂಘದ ಒಡನಾಟದಿಂದ ತಮ್ಮ ವ್ಯಕ್ತಿ ಜೀವನದಲ್ಲಿ ಆಗಿರುವ ಬದಲಾವಣೆಗಳ ಬಗ್ಗೆ ಮಾತನಾಡಿದ್ದಾರೆ. ಪರಮಹಂಸರ ಸ್ವಾಮಿ ವಿವೇಕಾನಂದರ ಬಗೆಗಿನ ವಿಚಾರ ವಿನಿಮಯ ಇಲ್ಲಿ ನಮಗೆಲ್ಲ ಮಾರ್ಗದರ್ಶಕ ಮುಂತಾದ ಹಲವಾರು ಅಂಶಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಶ್ರೀಯುತ ಶಿವಕುಮಾರ್ ಎಸ್ ಅವರಿಗೆ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಹಿರಿಯ ಹಾಗೂ ಕಿರಿಯ ಸದಸ್ಯರ ಪರವಾಗಿ ಭಕ್ತಿಪೂರ್ವಕ ವಂದನೆಗಳನ್ನು ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯನಾದ ಚಿರಂಜೀವಿ ಲಕ್ಷಣ್ ಫಲ ಸಮರ್ಪಿಸುವುದರ ಮೂಲಕ ಸಲ್ಲಿಸುತ್ತಿದ್ದೇನೆ. ಜಯರಾಮ್ ಕೃಷ್ಣ. ಧನ್ಯವಾದಗಳು ಜ್ಞಾನಶ್ರೀ. 2023-24ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನು ಪಡೆದ ಸದಸ್ಯರ ಹೆಸರುಗಳನ್ನು ಪ್ರಕಟಿಸಲಿದ್ದಾರೆ ನಮ್ಮ ಸಂಘದ ರೂವಾರಿಗಳಾದ ಶ್ರೀಯುತ ಹರೀಶ್ ಸರ್.